ಆತ್ಮೀಯ ಶಿಕ್ಷಕರೇ, ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಅಗೇನ್. ಆತ್ಮೀಯರು, ಈಗಾಗಲೇ ಭಾರತದ ಜನಗಣತಿ 2027 ಏನಾಗಿದೆ ಪ್ರಾರಂಭವಾಗಿದೆ ಇವತ್ತಿನಿಂದ. ಸೊ ಇವತ್ತಿನ ಕೆಲಸ, ಇವತ್ತು ನಾಳೆ 3 ದಿನದ ಕೆಲಸ ಮೇನ್ ಇಂಪಾರ್ಟೆಂಟ್. ಸೊ ದಟ್ ಈಸ್ ಲೇಔಟ್ ಮ್ಯಾಪ್ ಅನ್ನ ಯಾವ ರೀತಿ ರೆಡಿ ಮಾಡಬೇಕು, ಅತಿ ಸುಲಭವಾಗಿ ಸರಳವಾಗಿ ನಾವು ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ರೆ ನಮ್ಮ ಗಣತಿ ಬಹಳಷ್ಟು ಸುಲಭವಾಗಿ ನೆರವೇರ್ತಾ ಇದೆ ಅನ್ನೋದನ್ನ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಹೌದಾ? ಸೊ ಇಲ್ಲಿ ಮೊದಲಿಗೆ ನಮಗೆ ಏನ್ ಬೇಕಪ್ಪ ಅಂತರ ಕೆಲವೊಂದು ಸಂಕೇತಗಳ ಪರಿಚಯ ಇರಬೇಕಾಗ್ತೈತಿ. ಕೆಲವೊಂದು ಸಂಕೇತಗಳ ಪರಿಚಯ ಇರಬೇಕು, ಜೊತೆಗೆ ಇನ್ನಿತರ ಕೆಲವೊಂದು ವಿಶೇಷ ಅಂಶಗಳ ಬಗ್ಗೆ ಪರಿಚಯ ಇದ್ರೆ ಮಾತ್ರ ಅತಿ ಸುಲಭವಾಗಿ ನಾವ್ ಏನ್ ಮಾಡಬಹುದು, ಲೇಔಟ್ ಅನ್ನ ಏನ್ ಮಾಡಬಹುದು, ರೆಡಿ ಮಾಡಬಹುದು. ಸೊ ಮೊದಲಿಗೆ ನಿಮ್ಗೆಲ್ಲ ಗೊತ್ತಿರುವಾಗ ಈಗಾಗಲೇ ನಿಮ್ಗೆ ಏನ್ ಮಾಡಿದಾರಪ್ಪ ಅಂದ್ರೆ ಆರ್ಡರ್ ಕಾಪಿಯಲ್ಲಿ ಸೊ ಬೌಂಡ್ರಿಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ನಿಮ್ ಆಪ್ ನಲ್ಲೂ ಸಹಿತ ಓಪನ್ ಆಗ್ತಾ ಇದೆ. ಬೌಂಡ್ರಿ ಲೈನ್ ಅನ್ನ ನೀವ್ ಏನ್ ಮಾಡಬಹುದು, ಡೌನ್ಲೋಡ್ ಮಾಡ್ಕೋಬಹುದು ಅದನ್ನ. ಸೊ ಈ ರೀತಿಯ ಮ್ಯಾಪ್ ಪ್ರಕಾರ ನೀವ್ ಏನ್ ಮಾಡಬಹುದು, ಒಂದು ಕಚ್ಚಾ ಡಯಾಗ್ರಾಮ್ ಅನ್ನ ತೆಗೆದುಕೊಳ್ಬಹುದು. ಅದಾದ ನಂತರ ಏನ್ ಮಾಡ್ಬೇಕು ಅನ್ನೋದು ಒಂದೊಂದಾಗಿ ಚರ್ಚೆ ಮಾಡೋಣ. ಸೊ ಮೊದಲನೇದಾಗಿ ದಿಕ್ಕುಗಳ ಬಗ್ಗೆ ಗೊತ್ತಿರಬೇಕು. ಯಾವತ್ತು ಉತ್ತರ ದಿಕ್ಕ ಮೇಲೇನೆ ಇರ್ತಾ ಇದೆ, ದಕ್ಷಿಣ ದಿಕ್ಕ ಕೆಳಗೆ ಇರ್ತಾ ಇದೆ, ಪಶ್ಚಿಮ ಮತ್ತು ಪೂರ್ವ ಅಂತ ಕರಿತಾ ಇದ್ದಾವೆ. ನಿಮ್ಗೆ ಗೊತ್ತಿರಬೇಕು, ನಮ್ ಗಣತಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಈ ರೀತಿ ಹೋಗ್ತಾ ಇದೆ. ಹೌದಾ? ಸೊ ಈ ರೀತಿ ನಮ್ಮ ಗಣತಿ ಒಂದು ಸರ್ವೆ ಏನಾಗ್ತದಪ್ಪ ಅಂದ್ರ ಇಲ್ಲಿ ಎಂಟ್ಗೆ ಆಗ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಸೊ ಕೆಲವೊಮ್ಮೆ ಏನಾಗ್ತದಪ್ಪ ಅಂದ್ರ ಈ ಒಂದು ಲೇಔಟ್ ಅನ್ನ ರೆಡಿ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ಕ್ಲಾರಿಟಿ ಗೊತ್ತಿರ್ಬೇಕು. ನಾವು ಇಲ್ಲಿಂದ ಹೆಂಗ್ ಸ್ಟಾರ್ಟ್ ಮಾಡ್ಬೇಕತ್ತೇನ್ ರೂಲ್ಸ್ ಇಲ್ಲ. ಸ್ಟಾರ್ಟಿಂಗ್ ಇಲ್ಲಿ ಇರ್ಬೇಕು, ಬಟ್ ಹಿಂಗ ಹೋಗ್ಬೇಕತ್ತೇನಿಲ್ಲ. ಇಲ್ಲಿ ಏನಾದ್ರು ಕಂಟಿನ್ಯೂ ಒಂದು ಓಣಿಗಳು ಇದ್ದು ಅಂದ್ರೆ, ಹೆಚ್ಚಿಗೆ ಮನೆಗಳು ಇದ್ದುಂದ್ರ ಅವುಗಳಿಗೆ ನಂಬರ್ಗಳನ್ನ ಕೊಟ್ಟ ಮತ್ತೆ ಎರೋ ಮಾರ್ಕ್ ಅನ್ನ ಮಾಡಿ ಮತ್ತೆ ಮುಂದಕ್ಕೆ ಹೋಗ್ಬೋದು, ಏನ್ ಸಮಸ್ಯೆ ಇಲ್ಲ. ಬಟ್ ನಾಳೆ ನಿಮಗೆ ಗಣತಿ ಮಾಡುವಾಗ ಯಾವುದೇ ತೊಂದರೆ ಆಗಬಾರ್ದು. ಜೊತೆಗೆ ಯಾವುದೇ ಮನೆ ಬಿಟ್ಟು ಹೋಗದಂತೆ ನೀವೇನ್ ಮಾಡ್ಬೇಕು, ಗಮನ ಕೊಡಬೇಕು. ನಾನು ಚರ್ಚೆ ಮಾಡ್ತೀನಿ ಯಾವ ರೀತಿ ತಯಾರು ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಹೌದಾ? ಎಸ್. ಮೊದಲಿಗೆ ನಮ್ಗೆ ಏನ್ ಗೊತ್ತಿರ್ಬೇಕು ಹೇಳ್ರೆ, ಬೌಂಡ್ರಿ ಯಾರು ಈ ಸೈಡ್ ಯಾರು, ಈ ಸೈಡ್ ಬೌಂಡ್ರಿಗಳು ಗೊತ್ತಿರ್ಬೇಕು. ಮೊದಲ ನಮ್ದು ಸೀಮಾ ರೇಖೆಯನ್ನ ಫೈಂಡ್ ಔಟ್ ಮಾಡ್ಬೇಕಾಗೈತಿ. ಹೌದಾ? ಸೀಮಾ ರೇಖೆ ಫೈಂಡ್ ಔಟ್ ಆದ ಕೂಡಲೇ ಕೆಲವೊಂದು ಸಂಕೇತಗಳ ಬಗ್ಗೆ ನಮಗೆ ಏನಾಗಿರ್ಬೇಕು, ಪರಿಚಯ ಇರಬೇಕು. ನೋಡಿ ಇಲ್ಲಿ ಈ ರೀತಿ ಏನದಪ್ಪ ಅಂದ್ರ ಒಂದು ಸೀಮಾ ರೇಖೆ ಇದೆ ತಿಳ್ಕೊರಿ. ಈ ಸೀಮಾ ರೇಖೆ ನಿಮ್ಗ ಮೇನ್ ಒಂದು ದಿನ ಏನ್ ಮಾಡ್ರಿ ಅಂದ್ರೆ ನಿಮ್ ಏರಿಯಾನ ಸುತ್ತಾಡ್ರಿ. ಯಾಕೆಂದ್ರೆ ಡೈರೆಕ್ಟ್ ಆಗಿ ಬರ್ಕೋತ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಯಾಕೆ ಸುತ್ತಾಡ್ರಿ ಅಂದ್ರ ಆ ಏರಿಯಾದಲ್ಲಿ ಪ್ರಮುಖ ರಸ್ತೆಗಳು ಎಲ್ಲಿದಾವ ಅನ್ನೋದನ್ನ ಗುರ್ತ ಮಾಡ್ಕೋರಿ. ನಿಮ್ಮ ನಕ್ಷೆಯಲ್ಲಿ ಬಹಳ ಈಸಿಯಾಗಿ ಗುರ್ತದ್ರಿ. ಅಥವಾ ಅಲ್ಲಿ ಏನಾದ್ರು ಮೊಹಲ್ಗಳಿದ್ದು ಅಂದ್ರೆ, ಅಥವಾ ಪ್ರಮುಖ ದೇವಸ್ಥಾನಗಳು, ಶಾಲೆ, ದವಾಖಾನೆ, ಪಂಚಾಯಿತಿ ಕಚೇರಿಗಳು, ಇನ್ನಿತರ ಪ್ರಮುಖ ಸ್ಥಳಗಳು ಏನಾದ್ರು ಅಲ್ಲಿ ಇದ್ದು ಅಂದ್ರೆ ನಿಮ್ಮಲ್ಲಿ ಸೌಗಳನ್ನ ಬರೀರಿ. ಪ್ರಮುಖ ರಸ್ತೆಗಳಾಗಿರ್ಬೋದು, ಪ್ರಮುಖ ದೇವಸ್ಥಾನಗಳು, ಆಸ್ಪತ್ರೆಗಳು, ಮೊಹಲ್ಲಗಳು, ಹೌದಾ, ಅಂಗಡಿಗಳಿದ್ದು ಅಂದ್ರೆ, ಹೌದಾ, ವಿಶೇಷವಾಗಿರ್ತಕ್ಕಂಥ ಹೆಗ್ಗುರುತುಗಳನ್ನ ಹೊಂದಿರತಕ್ಕಂತ ಆ ಒಂದು ಸ್ಥಳ ಅಥವಾ ಪ್ರದೇಶದಲ್ಲಿ ಕಂಡು ಬಂದಿರ್ತಾರೆ, ಅವುಗಳನ್ನ ಏನ್ ಮಾಡ್ರಿ, ಮಾರ್ಕಿಂಗ್ ಮಾಡ್ರಿ ಅವುಗಳನ್ನ ಅಷ್ಟೇ. ಯಾಕಂದ್ರೆ ಅಲ್ಲಿ ನಿಮ್ಗೊಂದು ಐಡಿಯಾ ಸಿಕ್ ಬಿಡ್ತದ. ಅಂದ್ರ ಈ ಶಾಲೆಯಿಂದ ಆ ಕಡೆ ಎಷ್ಟು ಮನೆಗಳಿದಾವೆ, ಶಾಲೆಯಿಂದ ಈ ಕಡೆ ಎಷ್ಟು ಮನೆ ಇದಾವೆ, ಶಾಲೆಯಿಂದ ಈ ಸೈಡ್ ಎಷ್ಟು ಮನೆ ಇದಾವೆ, ಶಾಲೆಯಿಂದ ಈ ಕಟ್ಟಡಗಳು ಎಷ್ಟು ಅನ್ನೋದು ಕನ್ಫರ್ಮ್ ಆಗ್ತೈತಿ ನಮಗೆ. ಹಾಗಾಗಿ ಪ್ರಮುಖವಾಗಿ ಮೊದಲು ಪ್ರಮುಖ ಸ್ಥಳಗಳನ್ನ ಇವತ್ತು ಏನ್ ಮಾಡ್ರಿ ಅಂದ್ರೆ ಗುರ್ತಾ ಮಾಡ್ರಿ. ಬಹಳ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ಪ್ರಮುಖ ಸ್ಥಳಗಳನ್ನ ಮೊದಲು ಏನ್ ಮಾಡ್ರಿ ಅಂದ್ರೆ ಕ್ಲಾರಿಟಿ ಆಗಿ ಗುರ್ತಾ ಮಾಡ್ರಿ. ಅಂದ್ರೆ ನಿಮ್ಗೊಂದು ಏನಾಗ್ತದೆ ಹೇಳ್ರಿ, ಕಚ್ಚಾ ಫಿಗರ್ ಅಥವಾ ಡಯಾಗ್ರಾಮ್ ನಿಮ್ಗೆ ಲೇಔಟ್ ರೆಡಿ ಆಗ್ತಾ ಇದೆ. ಹೌದಾ? ಒಂದೇದು ಸೀಮಾ ರೇಖೆನ ರೆಡಿ ಮಾಡ್ರಿ. ಎರಡನೇದು ಪ್ರಮುಖ ಸ್ಥಳಗಳನ್ನ ಏನ್ ಮಾಡ್ರಿ ಅಂದ್ರ ಗುರ್ತಾ ಮಾಡ್ರಿ. ಹೌದಾ? ಸೊ ಅದ್ರ ಜೊತೆಗೆ ಬ್ಲಾಕ್ ನ ಸಂಖ್ಯೆಯನ್ನ ನೀಡಲಾಗಿರೋ ಕ್ರಮದ ದಿಕ್ಕನ್ನ ಬಾಣದ ಗುರುತಿನಿಂದ ತೋರಿಸ್ಬೇಕಾದ್ರೆ ನಂತರ ಚರ್ಚೆ ಮಾಡೋಣ ನಾವು. ಸೊ ನಂಬರ್, ಕಟ್ಟಡ ನಂಬರ್ CN1 CN2 ಹಾಕ್ತಿರ್ತಾವಲ್ರಿ, ಅಲ್ಲಿ ಎರೋ ಮಾರ್ಕ್ ಅನ್ನ ಕೊಡಬೇಕು. ಯಾಕಂದ್ರೆ ನಾವು 1ನೇ ಮನೆ ಆದ ಕೂಡಲೇ 2ನೇ ಮನೆ ಯಾವ ಸೈಡ್ ಇದೆ, 3ನೇ ಮನೆ ಯಾವ ಸೈಡ್ ಇದೆ ಅನ್ನೋದನ್ನ ಎರೋ ಮಾರ್ಕ್ ಆಗಿ ತೋರಿಸ್ಬೇಕಾಗ್ತಿ. ಅದನ್ನು ಸಹಿತ ನಾವು ಚರ್ಚೆ ಮಾಡೋಣರೇ. ಸೊ ಬನ್ನಿ, ಕೆಲವೊಂದು ಪ್ರಮುಖ ಮೊದಲು ಏನ್ ಮಾಡೋ ಅಂದ್ರೆ ಚಿಹ್ನೆಗಳನ್ನ ನೆನ್ಪಿಟ್ಕೋಣ. ಹೌದಾ? ಸೊ ಚಿಹ್ನೆಗಳು, ಯಾಕಂದ್ರೆ ನಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದ್ಬಿಟ್ಟದೆ. ಏನ್ ಹೇಳ್ರಿ, ನಮ್ದ ಈಗಾಗಲೇ ಈ ರೀತಿ ಏನಪ್ಪಾ ತರ ಒಂದು ಲೇಔಟ್ ಇದೆ. ಹೌದಾ? ಈ ಲೇಔಟ್ ದಾಗ ನಿಮ್ಗೆ ಗೊತ್ತಿದೆ ಪ್ರಮುಖ ರಸ್ತೆಗಳು ಹೋಗಿದಾವು, ಪಂಚಾಯತ್ ಇದೆ, ಆಸ್ಪತ್ರೆ ಇದೆ, ಶಾಲೆ, ಹಿಂಗ್ ಬರೆಯುವ ಬದಲಾಗಿ ಆ ಪ್ಲೇಸ್ ಒಳಗೆ ಏನ್ ಮಾಡೋಣ, ನಿಖರವಾದಂತ ಸಂಕೇತಗಳನ್ನ ನಾವೇನಾದ್ರು ಬಳಕೆ ಮಾಡಿದ್ದೇವ್ರೆ ಸೊ ಒಂದು 50% ನಮ್ದು ಲೇಔಟ್ ಏನಾಗುತ್ತದ ಆಟೋಮೆಟಿಕ್ ರೆಡಿ ಆದಂತೆ ಆಗ್ತಾ ಇದೆ. ಅದಾದ ನಂತರ ಕಟ್ಟಡಗಳ ನಂಬರ್ ಹಾಕೋದೈತಿ, ಕಟ್ಟಡಗಳನ್ನ ಗುರ್ತ ಮಾಡ್ಕೋತ ಹೋದ್ರೆ ಮುಗಿತು, ನಮ್ ಲೇಔಟ್ ರೆಡಿ ಆಯ್ತು. ಹೌದಲ್ರಿ? ಎಸ್ ಬನ್ನಿ, ಹಾಗಾದ್ರೆ ಸಂಕೇತಗಳು ಯಾವ್ದಾವೆ ಪ್ರಮುಖವಾಗಿ ನೋಡ್ರಿ. ಈಗಾಗಲೇ ನಮ್ಗೆ ಕ್ಲಾರಿಟಿ ಆಗಿದೆ, ಒಂದು ಲೇಔಟ್ ರೆಡಿ ಆಗ್ತಾ ಇದೆ, ಸೀಮಾ ರೇಖೆ ಗುರ್ತಾ ಆಗಿದೆ, ಪ್ರಮುಖ ಹೆಗ್ಗುರುತುಗಳನ್ನ ಗುರ್ತಾ ಮಾಡಿದೀರಾ. ಇನ್ನು ನಿಮ್ಮ ಕೆಲಸ ಕಟ್ಟಡಗಳನ್ನ ಗುರ್ತಾ ಮಾಡ್ತಾ ಇದಾರೆ, ಅವಕ್ಕೆ ನಂಬರ್ ಹಾಕಬೇಕು. ಹೌದಾ? ನಂಬರ್ ಹಾಕಬೇಕು, ಕಟ್ಟಡಗಳನ್ನ ಗುರ್ತಾ ಮಾಡಬೇಕು. ಅದು ನೀವು ಕಚ್ಚಾದಾಗ ಬರ್ಕೋತ ಹೋದ್ರೆ ಬಹಳ ಬೆಟರ್ ಸ್ನೇಹಿತರೆ, ನೆನ್ಪಿಟ್ಕೋರಿ. ಹೌದಾ? ಎಸ್. ಹಾಗಾದ್ರೆ ಬನ್ನಿ ಆದ್ಮೇಲೆ ಇಲ್ಲಿ ಪ್ರಮುಖ ಕಟ್ಟಡ ಐತಂದ್ರ ಪಕ್ಕಾ ಕಟ್ಟಡ ಅಂದ್ರೆ ವಾಸಕ್ಕೆ ಯೋಗ್ಯವಾಗಿರುವುದು. ವಾಸಕ್ಕೆ ಏನಾದ್ರು ಯೋಗ್ಯವಾಗಿತ್ತು, ಆ ಒಂದು ಮನೆಯಲ್ಲಿ ವಾಸವಿದ್ರು, ಹೌದಾ, ಅಥವಾ ಅಲ್ಲಿ ಏನಾದ್ರು
ಬಳಕೆ ಇತ್ತು, ವಾಸದ ಜನ ಇದ್ರಂದ್ರ ಅದನ್ನ ನಾವ್ ಏನಂತ ಕರಿತೇವ್ರಿ, ಈ ರೀತಿ ಖಾಲಿ ಚೌಕ ತಂದು ಬರಿಬೇಕು. ಅದ್ರೊಳಗ ಒಂದ್ ತಂದು ಬರಿಬಹುದು ನೀವು, ಕಟ್ಟಡ ಸಂಖ್ಯೆ 1 ತಂದು ನಾವು ಬರಿತಾ ಇದಾವೆ. ಆ ಕಟ್ಟಡ ಒಳಗ ಏನಾದ್ರು ಜನಗಣತಿ ಮನೆಗಳು, ನಾವು ಲಾಸ್ಟ್ ವಿಡಿಯೋದ ನೋಡಿದ್ದು, ಒಂದು ಕಟ್ಟಡದಲ್ಲಿ ಜನಗಣತಿ ಮನೆಗಳು ಒಂದಿರ್ಬೋದು, ಒಂದಕ್ಕಿಂತ ಹೆಚ್ಚು ಇರ್ಬೋದು. ಒಂದಕ್ಕೆ ಏನಾದ್ರು 2 ಇದ್ದು ಅಂದ್ರೆ ಅವಾಗ ನಾವು ಇಲ್ಲಿ ಅದ್ರ ಕೆಳಗಡೆ ಬ್ರಕೆಟ್ ಒಳಗೆ ಏನ್ ಮಾಡ್ಬೇಕು, 2 ತಂದು ಕೆಳಗೆ ಬರಿಬೇಕು. ನೋಡಿ, ಕಟ್ಟಡ ಸಂಖ್ಯೆನ ಒಳಗಡೆ ಬರಿಬೇಕು, ಅದ್ರ ಒಳಗಡೆ ಜನಗಣತಿ ಮನೆಗಳು ಏನಾದ್ರು ಹೆಚ್ಚಿಗೆ ಇದ್ದು ಅಂದ್ರೆ ಅವುಗಳನ್ನ ಕಂಪಲ್ಸರಿ ಕೆಳಗಡೆನೆ ಬರಿಬೇಕು. ದಟ್ ಈಸ್ ರೂಲ್ಸ್ ಇದೆ. ಹೌದಾ, ಖಾಲಿ ಚೌಕ್ ಇರಬೇಕು, ಅದ್ರ ಒಳಗಡೆ ನಂಬರ್ ಇರಬೇಕು, ಕೆಳಗಡೆ ಏನ್ ಮಾಡ್ಬೇಕು, ಅಲ್ಲಿ ಜನಗಣತಿ ಮನೆಗಳ ಸಂಖ್ಯೆ 2 ಇದ್ದು ಅಂದ್ರೆ ಅಷ್ಟೇ, ಒಂದೊಂದು ಇದ್ದು ಅಂದ್ರೆ ಬರೆಯಂಗಿಲ್ಲ ರೀ. 2, 3, 4, 5 ಇದ್ದು ಅಂದ್ರೆ ಮಾತ್ರ ಬರಿಬೇಕಾದೈತಿ. ಒಂದಕ್ಕಿಂತ ಹೆಚ್ಚಿದ್ರೆ ಮಾತ್ರ ಬರ್ರಿ. ಇನ್ನ ಒಂದು ವೇಳೆ ಅಲ್ಲಿ ಕಟ್ಟಡ ಇದೆ, ಯಾರು ಇಲ್ಲ, ಅಲ್ಲಿ ವಾಸೇತರ ಅಂಗಡಿ ಇರಬಹುದು, ಅಥವಾ ಕಾರ್ಖಾನೆ ಅಥವಾ ಯಾವ್ದಾದ್ರು ಒಂದು ಸ್ಟೋರೇಜ್ ರೂಮ್ ಇರಬಹುದು, ಇನ್ನಿತರ ಯಾವ್ದೋ ಒಂದು ಬಳಕೆ ಆಗ್ತಾ ಇದೆ, ಆ ಕಟ್ಟಡಕ್ಕೂ ಸಹಿತ ನಂಬರ್ ಕೊಡಬೇಕು. CN2 ಅಂತಂದ ನೆನ್ಪಿಟ್ಕೋರಿ. ಸೆನ್ಸಸ್ ನಂಬರ್ ಎಷ್ಟೇ 2 ಆಗಿರ್ತಾ ಇದೆ, ಅಲ್ಲಿ ನಂಬರ್ ಒಳಗಡೆ ಬರಲೇಬೇಕು. ಬಟ್ ಈ ರೀತಿ ಅಡ್ಡಗೆರೆನ ಎಳಿಬೇಕು. ಅಡ್ಡಗೆರೆ ಎಳಿರಿ, ನಂಬರ್ ಕಾಣುವಂಗ ಏನ್ ಮಾಡ್ರಂದ್ರ, ಸೊ ಅಡ್ಡಗೆರೆಗಳನ್ನ ಎಳಿರಿ, 2ನೇ ನಂಬರ್. ಹೌದಾ, ಸೊ ಈ ರೀತಿ ಏನಪ್ಪಾ ಅಂದ್ರ ಪಕ್ಕಾ ಕಟ್ಟಡಗಳಿಗೆ ಗಮನಿಸಬೇಕು. ಎರೋ ಮಾರ್ಕ್ ಸಹಿತ ನಾನು ನಂತರ ಲೇಔಟ್ ತೋರಿಸ್ತೀನಿ ಯಾವ ರೀತಿ ಮಾಡ್ಬೇಕು ಅನ್ನೋದು. ಕ್ಲಿಯರ್? ಪಕ್ಕಾ ಕಟ್ಟಡ ವಾಸ ಇದ್ರೆ ಅಂದ್ರೆ ಖಾಲಿ ಇರಬೇಕು, ಅದ್ರೊಳಗೆ ನಂಬರ್ ಬರಿಬೇಕು. CN ಅಂತಂದ ಅಲ್ಲಿ ಜನಗಣತಿ ಮನೆಗಳು ಹೆಚ್ಚಿದ್ದು ಅಂದ್ರೆ ಕೆಳಗಡೆ ಎಷ್ಟು ಅನ್ನೋದನ್ನ ಬರಿಬೇಕಾದೈತಿ. ಸೊ ಕಟ್ಟಡ ಪಕ್ಕ ಇದೆ, ಬಟ್ ಅಲ್ಲಿ ಯಾರು ಇಲ್ಲ ಅನ್ಕೂಡ್ಲೆ ಅದನ್ನೇನ್ ಮಾಡೋಣ, ಎಸ್, ದಟ್ ಈಸ್ ಅಡ್ಡಗೆರೆಗಳನ್ನ ಎಳೆಯೋದ್ರ ಮೂಲಕ ಅದನ್ನ ಏನ್ ಮಾಡೋಣ, ತೋರಿಸ್ಬೇಕಾಗ್ತೈತಿ. ದಟ್ ಈಸ್ ಫಸ್ಟ್ ಮೇನ್ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಇನ್ನು 2ನೇದ ತ್ರಿಕೋನಾಕಾರದ ಅಂತ ನಾವು ಕರಿತಾವ. ಇದು ಪಕ್ಕ ಇಲ್ಲ, ಕಚ್ಚಾ ಕಟ್ಟಡ. ಪಕ್ಕ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಪಕ್ಕಾ ಕಟ್ಟಡ ಅಂದ್ರೆ ಏನಪ್ಪಾ ಅಂದ್ರ, ಸೊ ಹಂಚಿಂದಿರ್ಬೋದು, ಕಾಂಕ್ರೀಟ್ ಸ್ಲಾಪ್ ಇರ್ಬೋದು, ಗೋಡೆಗಳಿರ್ಬೋದು. ಹೌದಾ, ಸೊ ಇವು ಪಕ್ಕಾ ಕಟ್ಟಡಗಳು ನಾವು ಕನ್ಸಿಡರ್ ಮಾಡ್ತದವು. ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ಉತ್ತಮ ಮನೆಗಳು, ರೈಟ್? ಅವಕ್ಕೆ ನಾವ್ ಏನಂತ ಕರಿತೇವೆ, ಪಕ್ಕಾ ಕಟ್ಟಡಗಳು ಕನ್ಸಿಡರ್ ಮಾಡಬಹುದು. ಇನ್ನ ಕಚ್ಚಾ ಕಟ್ಟಡ ಅಂದ್ರೆ ವಿಶೇಷವಾಗಿ ಗೋಡೆಗಳು ಸರಿಯಾಗಿರುವುದಿಲ್ಲ, ಮೇಲ್ಛಾವಣಿ ಸರಿಯಾಗಿರೋದಿಲ್ಲ, ನೆಲಭಾಗ ನೆಲ ಹಾಸು ಸಹಿತ ಸರಿಯಾಗಿರೋದಿಲ್ಲ, ಆದ್ರೂ ಸಹಿತ ಅಲ್ಲಿ ಜನ ಏನಾಗಿರ್ತಾರೆ, ವಾಸವಾಗಿರ್ತಾರೆ. ಸೊ ಅಂತ ಕಟ್ಟಡಗಳಿಗೆ ನಾವು ಕಚ್ಚಾ ಕಟ್ಟಡಗಳು. ಕಚ್ಚಾ ಕಟ್ಟಡಗಳು ಇದ್ದು ಅಂದ್ರ ವಾಸ ಅಲ್ಲಿದ್ರು ಅಂದ್ರ ಅದಕ್ಕೆ CN3 ಕೂಡ, ಯಾಕಂದ್ರೆ 2 ನಂಬರ್ ಅದಲ್ರಿ, 1, 2 ನಂಬರ್ ಅದು. ಸೊ ನಾನು 3 ಕೊಡ್ತಾ ಇದ್ದೇನೆ. ಸೊ ಇಲ್ಲಿ ವಾಸ ಇದಾರ ಅಂದ ಕೂಡಲೇ ಇಲ್ಲಿ ಒಬ್ಬರೇ ಇದ್ರಂದ್ರೆ ಅದ ಇಲ್ಲ, ಈ ಮನ್ಯಾಗ ಮತ್ ಬೇರೆ ಬೇರೆ ಜನಗಂತಿ ವಿಶೇಷ ಒಂದೇ ಮನೆ ಇರ್ತಿದ್ರಿ, ವಾಸಕ್ಕೆ ಯೋಗ್ಯ ಐತಿ. ಬಟ್ ಕಚ್ಚಾ ಕಟ್ಟಡ ಇತ್ತು ವಿಶೇಷವಾಗಿ ಇಲ್ಲಿ ಒಬ್ಬರೇ ಇರ್ತಾರೆ, ನೆನ್ಪಿಟ್ಕೋರಿ. ಅಂದ್ರೆ ಒಂದೇ ಜನಗಣತಿ ಮನೆ ಇರ್ತಾ ಇದೆ. ಒಂದು ವೇಳೆ ಇಲ್ಲಿ ಕಚ್ಚಾ ಕಟ್ಟಡ ಇದ್ದು ಅಲ್ಲಿ ಯಾರು ಇಲ್ಲ ಆಗಿರೋದ್ರ, ಸೊ ನಂಬರ್ ಕೊಡ್ರಿ, CN4 ಅಂತ ಕೊಡ್ರಿ. ವಾಸೇತರ ಅಂತಂದು ಬರಿವಾಡದಲ್ಲಿ ಮಾರ್ಕಿಂಗ್ ಮಾಡ್ರಿ, ಮುಗಿತು. ಮತ್ ಪ್ರತಿಯೊಂದು ಚಿತ್ರಗಳಲ್ಲಿ ವಾಸೇತರ ಆ ರೀತಿ ಯಾವುದೇ ರೀತಿ ಬರೆಯುವ ಹಾಗಿಲ್ಲ ರೀ. ಕ್ಲಿಯರ್? ಎಸ್, ದಾಟ್ ಈಸ್ ಇಂಟ್ರೆಸ್ಟಿಂಗ್ ಇದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಸೊ ಇದು 2ನೇ ಒಂದು ಇಂಪಾರ್ಟೆಂಟ್ ಕೆಲವೊಂದು ಸಂಕೇತಗಳು ಗೊತ್ತಿರಲಿ ನಮ್ಗೆ. ನೆಕ್ಸ್ಟ್ ನೋಡಿ, ನಾನು ಫಸ್ಟ್ ಗೆ ಇದೆ ನಮ್ದು ಬೌಂಡ್ರಿ ಲೇಔಟ್ ಏನ್ ಸಿಗ್ತಾ ಇದಿಲ್ಲ. ನೀವ್ ಏನ್ ಮಾಡ್ರಿ, ಇವತ್ತು ನಿಮ್ ಏರಿಯಾಕ್ ಹೋದ ಕೂಡಲೇ ಬೌಂಡ್ರಿ ಲೈನ್ ಅನ್ನ ನಿಮ್ದು ಆಪ್ ನಲ್ಲೂ ಸಹಿತ ಅವೈಲೇಬಲ್ ಮಾಡ್ತಾ ಇದಾರೆ, PDF ಅನ್ನ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದಾರೆ. ಇಲ್ಲಿ PDF ಡೌನ್ಲೋಡ್ ಆಗಬಹುದು. ಅದ್ರ ಪ್ರಕಾರ ಒಂದ್ ಏನ್ ಮಾಡ್ರಿ, ಬೌಂಡ್ರಿ ಲೈನ್ ಅನ್ನ ಗುರ್ತಾ ಮಾಡ್ರಿ. ಬೌಂಡ್ರಿ ಲೈನ್ ಅನ್ನ ಗುರ್ತಾ ಮಾಡಿದ ಕೂಡಲೇ ನೀವ್ ಏನ್ ಮಾಡ್ಬೇಕಪ್ಪ ಆತರ ನೋಡ್ರಿ, ಮೊದಲ ಈ ಊರಾಗಿ ವಿಧಾವನಲ್ಲಿ ಚೆಕ್ ಮಾಡ್ಕೋರಿ ಏನ. ಸೊ ದಟ್ ಈಸ್ ಪಕ್ಕಾ ರಸ್ತೆ. ಪಕ್ಕಾ ರಸ್ತೆ ಅಂದ್ರೆ ಡಾಂಬ್ರಿ ರಸ್ತೆ ಅಂತ ನಾವು ಕರಿತಾ ಇದಾವೆ. ಹೌದಾ, ಪಕ್ಕ ಬೆಸ್ಟ್ ಆಗಿರ್ತಕ್ಕಂಥ ರೋಡ್ ಐತಂದ್ರೆ ಈ ಸಿಂಬಲ್ ಎಲ್ಲಿಂದ ಇಲ್ಲಿ ತನಕ ರೋಡ್ ಹೋಗಿತ್ತು ಅದನ್ನ ಹಾಕ್ರಿ. ಕಚ್ಚಾ ಅಂದ್ರೆ ಏನ್ ಹೇಳ್ರಿ, ಸೊ ಅಲ್ಲಿ ಡಾಂಬ್ರಿ ಇರಂಗಿಲ್ಲ, ನೆನ್ಪಿಟ್ಕೋರಿ. ಸೊ ಹಂಗಿತ್ತಂದ್ರೆ ಅದೇನಾಗಿರೋ ರೀತಿ ಕಚ್ಚಾ ರಸ್ತೆ ಆಗಿರ್ತಾ ಇದೆ, ನೆನ್ಪಿಟ್ಕೋರಿ. ಸೊ ವಿಶೇಷವಾಗಿ ಇವು ಹೆಚ್ಚು ನಮಗ್ ಸಿಗ್ತಿರ್ತವೆ ಹಳ್ಳಿಗಳಲ್ಲಿ, ರಸ್ತೆ ಸಿಟಿಯಲ್ಲಿ ಎಲ್ಲವೂ ಇರ್ತಾ ಇದಾವೆ. ಇವುಗಳನ್ನ ಗುರ್ತಾ ಮಾಡ್ರಿ. ಲೇಔಟ್ ನಲ್ಲಿ ಮೊದಲಾಗಿ ಫಸ್ಟ್ ನೀವು ಇದನ್ನ ಮಾಡ್ಕೋಬೇಕು, ಆ ಊರಿನಲ್ಲಿ ಎಷ್ಟು ಪಕ್ಕಾ ರಸ್ತೆಗಳು ಬರ್ತಾ ಇದಾವೆ, ಎಷ್ಟು ಕಚ್ಚಾ ರಸ್ತೆಗಳಿದಾವೆ ಅದನ್ನ ಗಮನಿಸ್ರಿ. ಆ ಕಚ್ಚಾ ರಸ್ತೆಗಳಿಂದ ಏನಾಗಿರ್ತಾವ್ರಿ, ಕಾಲು ದಾರಿಗಳು ಹೋಗಿರ್ತಾವ, ನೆನ್ಪಿಟ್ಕೋರಿ. ನೋಡ್ರಿ, ಪಕ್ಕಾ ರಸ್ತೆ ಅಥವಾ ಕಚ್ಚಾ ರಸ್ತೆಗಳಿಂದ ಕಾಲು ದಾರಿಗಳು ಹೋಗಿರ್ತಾ ಇದಾವೆ, ನಡೆದುಕೊಂಡು ಹೋಗಕ್ ಸಾಧ್ಯತೆ. 4 ಗಾಲಿಯಲ್ಲಿ ಹೋಗಂಗಿಲ್ಲ, 4 ಗಾಲಿಯ ಒಂದು ವಾಹನಲ್ಲಿ ಹೋಗಂಗಿಲ್ಲ. ಸೊ ದಟ್ ಈಸ್ ಆ ಕಾಲು ದಾರಿ ಅಂತ ನಾವು ಕರಿತಾ ಇದಾವೆ, ನೆನ್ಪಿಟ್ಕೋರಿ. ಎಲ್ಲಾ ಕಾಲು ದಾರಿಗಳನ್ನ ಗುರ್ತಾಡಕ್ ಹೋಗ್ಬೇಡ್ರಿ. ಪ್ರಮುಖ ಕಾಲು ದಾರಿಗಳು ಬಹಳಷ್ಟು ಉದ್ದವಾಗಿತ್ತಂದ್ರೆ ಕಾಲು ದಾರಿ, ಅಂತವನ್ನ ಮಾತ್ರ ಏನ್ ಮಾಡ್ರಿದ್ರೆ ಸೊ ಗುರ್ತಾ ಮಾಡ್ರಿ. ಹಳ್ಳಿಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ನೋಡಿ, ಮೊದಲಿಗೆ ಲೇಔಟ್ ನಲ್ಲಿ ಬೌಂಡ್ರಿ ಲೈನ್ ಗುರ್ತಾ ಮಾಡಿದ ಕೂಡಲೇ ಏನ್ ಮಾಡ್ರಿ, ಇವುಗಳನ್ನ ಮೊದಲು ಗುರ್ತಾ ಮಾಡ್ರಿ. ಪಕ್ಕಾ ರಸ್ತೆ, ಕಚ್ಚಾ ರಸ್ತೆ ಮತ್ತು ಕಾಲು ದಾರಿಗಳು ಎಲ್ಲಿಂದ ಎಲ್ಲಿ ತಕ ಹೋಗಿದಾವ ಅನ್ನೋದನ್ನ ಸೊ ಕಂಪ್ಲೀಟ್ ಆಗಿ ನೀವ್ ಏನ್ ಮಾಡ್ರಿ, ಸಿಂಬೋಲ್ಗಳನ್ನ ಕೊಡ್ರಿ. ಇದು ಕೊಟ್ರಂದ್ರ ಮುಂದೆ ಏನಾಗ್ತದಪ್ಪ ಅಂದ್ರ ಅಲ್ಲೇನಾದ್ರು ರೈಲ್ವೆ ಹಳಿ ಹೋಗಿತ್ತಂದ್ರೆ, ಸೊ ರೈಲ್ವೆ ಮಾರ್ಗಕ್ಕೆ ಏನಾದ್ರು ಇತ್ತಂದ್ರ ಸೊ ಈ ಒಂದು ಸಿಂಬಲ್ ಅನ್ನ ಬಳಸ್ರಿ ಅಂತ ಹೇಳಿದಾರೆ. ಸೊ ನೀವು ಬಳಸಬಹುದು, ಅದು ಎಲ್ಲಿಂದ ಇಲ್ಲಿರ್ತದೆ.
ಸಾರಿ ಅದು ಎಲ್ಲಿಂದ ಎಲ್ಲಿವರೆಗೆ ಇದೆ ಅನ್ನೋದನ್ನ ನೀವು ಕನ್ಫರ್ಮ್ ಮಾಡಬಹುದು. ನೆಕ್ಸ್ಟ್ ಇದಾದ ನಂತರ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಲೇಔಟ್ ಮಾಡ್ಬೇಕಾದ್ರೆ ನಾನು ಫಸ್ಟ್ ಕಚ್ಚಾ ಮನೆ ಮತ್ತು ಪಕ್ಕಾ ಕಟ್ಟಡಗಳ ಬಗ್ಗೆ ತಲೆ ಕೆಡಿಸ್ಕೊಕ್ ಹೋಗ್ಬೇಡಿ. ಫಸ್ಟ್ ಇವುಗಳನ್ನ ತುಂಬ್ರಿ. ಪಕ್ಕಾ ರಸ್ತೆ ಯಾವ್ದಾ, ಕಚ್ಚಾ ರಸ್ತೆ ಯಾವ್ದಾ, ಕಾಲು ದಾರಿ ಯಾವ್ದಾ, ಹೌದಾ. ಅದಾದ ನಂತರ ಆ ಊರಲ್ಲಿ ಏನಾದ್ರು ನದಿ ಬಂದಿರ್ತಾರ, ಆ ನದಿ ಏರಿಯಾನ ಗುರ್ತ ಯಾಕ ಇವು ಅತಿ ಹೆಚ್ಚಿನ ಪ್ರದೇಶವನ್ನ ಆವರಿಸಿರ್ತಾವ. ನಿಮ್ಗೆ ಗೊತ್ತಿರಬೇಕು, ಪ್ರಮುಖ ಇದ್ರ ಅರ್ಥ ಹೇಳ್ರಿ, ಆ ಒಂದು ನಮಗೆ ಬಂದಿರತಕ್ಕಂತ ಪ್ರದೇಶ, ಭೌಗೋಳಿಕ ಪ್ರದೇಶದಲ್ಲಿ ಅತಿ ಹೆಚ್ಚು ಯಾವುದು ವ್ಯಾಪಿಸಿದೆ, ಅತಿ ಹೆಚ್ಚಾಗಿ ಯಾವ್ದು ಕಂಡು ಬರಲಿಲ್ಲ, ಅವು ಪ್ರಮುಖ ಸ್ಥಳಗಳು ಅಥವಾ ಹೆಗ್ಗುರುತುಗಳು ಅಂತ ನಾವು ಕನ್ಸಿಡರ್ ಮಾಡಬೇಕು. ಹೌದ್ರಿ? ಇಲ್ಲ ಅಲ್ಲಿ ಯಾವ ಪ್ರಮುಖ ಸ್ಥಳಗಳಿಲ್ಲ, ಇಲ್ಲ ಐತಿಹಾಸಿಕ ಸ್ಮಾರಕಗಳ ಪ್ರಮುಖ ಸ್ಥಳಗಳು ಅಲ್ಲರಿ. ಆ ಊರಲ್ಲಿ ಅತಿ ಹೆಚ್ಚು ಪ್ಲೇಸ್ ಯಾವ್ದಕ್ಕಿದೆ, ಯಾವ್ದನ್ನ ಬಳಕೆ ಮಾಡ್ತಾ ಇದಾರೆ, ಯಾವ್ದಕ್ಕಾಗಿ ಬಳಕೆ ಮಾಡ್ತಾ ಇದಾರೆ, ಅದೇ ಅದ್ರದ್ದು ಏನಾಗಿರ್ತೈತಿ ಪ್ರಮುಖ ಸ್ಥಳ ಆಗಿರ್ತಾ ಇದೆ, ಗಮನಿಸ್ಬೇಕು. ಅಲ್ಲಿ ನದಿನೂ ಬಂದಿರಬಹುದು, ಹೌದಾ. ನದಿ ಬಂದಿರಬಹುದು. ವಿಶೇಷವಾಗಿ ನಮ್ ಕೆಲವೊಂದ್ ಕಡೆ ಬರೋದಿಲ್ಲ, ಕೆಲವೊಂದ್ ಕಡೆ ಬರ್ತಿರ್ತಾವೆ, ಇದನ್ನ ಗುರುತ ಮಾಡ್ಬೋದು. ಮೇನ್ ಬರೋ ಏನಪ್ಪಾ ಅಂದ್ರೆ ವಿಶೇಷವಾಗಿ ಕಾಲುವೆಗಳು ಇರ್ತಾ ಇದಾವೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಹಾಗಾಗಿ ನೋಡ್ರಿ, ಲೇಔಟ್ ನಲ್ಲಿ ಫಸ್ಟ್ ರಸ್ತೆಗಳನ್ನ ಗುರುತ ಮಾಡ್ರಿ. ರಸ್ತೆಗಳಾದ ಕೂಡಲೇ ಈ ಕಾಲುವೆಗಳನ್ನ ಗುರುತ ಮಾಡ್ರಿ. ವಿಶೇಷವಾಗಿ ಎಲ್ಲಾ ಹಳ್ಳಿಗಳಲ್ಲಿ ಊರಲ್ಲಿರುವುದಿಲ್ಲ, ಬಟ್ ಎಲ್ಲಾ ಹಳ್ಳಿಗಳಲ್ಲಿ ಏನಾಗಿರ್ತೈತಿ, ಕಾಲುವೆಗಳು ಕಂಪಲ್ಸರಿ ಬಂದಿರ್ತಾ ಇದಾವೆ. ಜೊತೆಗೆ ಕೊಳಗಳು ಇರ್ತಾ ಇದಾವೆ. ಕೊಳ ಅಂದ್ರೆ ಕೆರೆಗಳು ಅಂತ ನಾವು ಕರಿತಾ ಇದಾವೆ, ಹೌದಾ. ಸೊ ಕೆರೆಗಳು ಸಹಿತ ಏನಾಗ್ತಾವಪ್ಪ ಅಂದ್ರ ಕೆಲವೊಂದು ಹಳ್ಳಿಗಳಲ್ಲಿ ಕಂಡು ಬರ್ತವೆ. ಯಾಕೆ ಇವು ಅತಿ ಹೆಚ್ಚಿನ ಜಾಗವನ್ನ ಏನ್ ಮಾಡ್ತಾರೆ, ಆಕ್ರಮಣ ಮಾಡಿರ್ತಾ ಇದಾವೆ ಆ ಒಂದು ಪ್ರದೇಶದಲ್ಲಿ. ಹಾಗಾಗಿ ಇವುಗಳನ್ನ ಮೊದಲು ಗುರ್ತಾ ಮಾಡ್ರಿ. ಯಾಕಂದ್ರೆ ಇವುಗಳನ್ನ ಗುರ್ತಾ ಮಾಡಿದ್ರ ಆ ಸೈಡ್ ಯಾವ್ದ, ಈ ಸೈಡ್ ಯಾವ್ದು ಕಟ್ಟಡಗಳು ನಮಗೆ ಕ್ಲಾರಿಟಿ ಸಿಕ್ಬಿಡ್ತೈತಿ. ನೋಡಿ ಎಷ್ಟೆಷ್ಟು ಗ್ಯಾಪ್ ಇದೆ ಅನ್ನೋದನ್ನ ಅಂದಾಜು ನೀವು ಲೆಕ್ಕ ಮಾಡಿದ್ದೆ ಆದ್ರೆ ಖಂಡಿತವಾಗಿ ನಿಮ್ ಲೇಔಟ್ ಅತಿ ಈಸಿಯಾಗಿ ಏನಾಗ್ತದ, ರೆಡಿ ಆಗ್ತೈತಿ. ಬಟ್ ಲೇಔಟ್ ರೆಡಿ ಮಾಡೋಕ್ಕಿಂತ ಮುಂಚೆ ಬೇಗನೆ ಹೋಗಿ ಕಟ್ಟಡ ನಂಬರ್ ಬರ್ಕೋಕ್ ಹೋಗ್ಬೇಡ್ರಿ, ಹೌದಾ. ಆರಾಮಾಗಿರಿ, ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಕಟ್ಟಡ ಯಾವ್ದ, ಪಕ್ಕ ಕಟ್ಟಡ, ಕಚ್ಚಾ ಕಟ್ಟಡ, ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಮೊದಲು ನಿಮ್ ಕೆಲಸ ಏನ್ ಮಾಡ್ರಿ, ನಿಮ್ಮ ಬೌಂಡ್ರಿನ ಒಂದ್ ರೌಂಡ್ ಹಾಕ್ರಿ. ಅಲ್ಲಿ ಹೆಗ್ಗುರುತುಗಳು, ಪ್ರಮುಖ ರಸ್ತೆಗಳು ಯಾವ್ದಾವೆ, ಕಚ್ಚಾ ರಸ್ತೆಗಳು ಯಾವ್ದಾವೆ, ಕಾಲುದಾರಿ ಯಾವ್ದಾವೆ, ಜೊತೆಗೆ ಅಲ್ಲಿ ಕಾಲುವೆ ಏನಾದ್ರು ಬಂದಿತ್ತಂದ್ರ ಕಾಲುವೆ ಎಲ್ಲಿಂದ ಎಲ್ಲಿ ತನಕ ಹೋಗಿತ್ತು ಅನ್ನೋದನ್ನ ಗುರುತ ಮಾಡ್ರಿ. ಜೊತೆಗೆ ಸ್ನೇಹಿತರೆ ಗಮನಿಸಬೇಕು, ಅಲ್ಲಿ ಕೆರೆಗಳು, ಕೊಳಗಳು ಏನಾದ್ರು ಇದ್ದು ಅಂದ್ರ ಅವನ್ನು ಸಹಿತ ಗುರುತ ಮಾಡ್ರಿ. ಇನ್ನೊಂದು ಇಂಪಾರ್ಟೆಂಟ್ ಇದೆ, ಆ ಊರಿನಲ್ಲಿ ಪ್ರಮುಖವಾಗಿ ಸೊ ಇವು ಏನು ಪಂಚಾಯತಿಗಳ ಮುಂದೆ ಬರ್ತದ, ಪ್ರತಿಯೊಂದು ಮನೆ ಮುಂದೆ ನಲ್ಲಿ ಇದೆ ಅನ್ಕೊಳ್ಳಿ, ಎಲ್ಲಾ ಮನೆ ಮುಂದೆ ಕಟ್ಟಡ ಮುಂದೆ ನಲ್ಲಿ ತೋರ್ಸಂಗಿಲ್ಲ. ಇವು ಪಂಚಾಯತಿಗೆ ಸಂಬಂಧಪಟ್ಟದ್ದು. ಪಂಚಾಯತಿಗೆ ಸಂಬಂಧಪಟ್ಟಿರ್ತಕ್ಕಂತ ಏನಾದ್ರು ಬಾವಿಗಳಿದ್ದು ಅಂದ್ರೆ, ಅಥವಾ ಊರಲ್ಲಿ ಒಂದು ದೊಡ್ಡದಾಗಿರ್ತಾಗ ಎಲ್ಲಾರು ಅದನ್ನ ಬಳಕೆ ಮಾಡ್ತಿರಂದ್ರ ರೀ. ಪ್ರತಿಯೊಂದೊಂದು ಮನೆಗೆ ಇರೋ ಅನ್ಕೊಳ್ಳಿ ಮಾಡಂಗಿಲ್ಲ ರೀ, ಎಲ್ಲಾರು ಅದನ್ನೇ ಬಳಕೆ ಮಾಡ್ತಿರಂದ್ರ ಸೊ ಬಾವಿ, ಅಥವಾ ಎಲ್ಲಾರು ನೀರನ್ನ ಕೊಳಾಯಿ ನಲ್ಲಿಯನ್ನ ಯೂಸ್ ಮಾಡ್ತಿರಂದ್ರ ಅದನ್ನ, ಅಥವಾ ಆ ಊರಲ್ಲಿ ಎಲ್ಲಾರು ಕೈ ಪಂಪನ್ನ ಬಳಸ್ತಿರಂದ್ರ, ರಸ್ತೆ ಮೇಲೆ ಏನಾದ್ರು ಇದ್ದು ಅಂದ್ರ, ಮನೆ ಮುಂದಿದ್ರೆ ಬೇಡ, ರಸ್ತೆ ಮೇಲೆ ಸಾರ್ವಜನಿಕವಾಗಿ ಬಳಕೆ ಆಗ್ತಿದ್ದು ಅಂದ್ರ ಮಾತ್ರ ಇವುಗಳನ್ನ ಏನ್ ಮಾಡ್ರೆ ಸೊ ತೋರಿಸುವಂತ ಕೆಲಸ ನಿಮ್ಮದಾಗಲಿ. ಯಾಕಂದ್ರೆ ಇವು ಸಹಿತ ಏನಾತಪ್ಪ ಅಂದ್ರ ನಮಗೆ ಹೆಗ್ಗುರುತು ಆಗ್ತಾವ. ಯಾಕಂದ್ರ ಆ ಓನ್ಯಾಗ ನೀರಿನ ಟ್ಯಾಂಕ್ ಇದಲ್ಲ, ಆ ನೀರಿನ ಟ್ಯಾಂಕ್ ಇದ್ಯಾಕ ಅಲ್ಲಿ ಕಟ್ಟಡಗಳು ಆತ ಜನ ಅಂತಿರ್ತಾರೆ, ನೀರಿನ ಟ್ಯಾಂಕ್ ಹತ್ತಿರ ಮನೆ ಇದೆ, ಅವಾಗ ಏನ್ ಮಾಡ್ಬೋದು, ಕೈ ಪಂಪ್ ಇರ್ತಾವ, ಇಲ್ಲಿ ನಲ್ಲಿ ಟ್ಯಾಂಕ್ ಇದ್ದಲ್ಲಿ ಕೊಳಾಯಿನ ತೋರಿಸಬಹುದು, ಹೌದಾ. ಸೊ ಈ ಅಂಶವನ್ನ ತಾವು ಗಮನಿಸಬೇಕಾಗಿದೆ. ಮೇನ್ ಇನ್ನೊಂದು ಇಂಪಾರ್ಟೆಂಟ್ ಉಂಟು ಲೇಔಟ್ ನಲ್ಲಿ, ಇನ್ನೊಂದು ಇಂಪಾರ್ಟೆಂಟ್ ಇರ್ತಾ ಇದೆ. ಪ್ರತಿ ಊರ ಅನ್ಕೂಡಲೇ ಇದ್ದೇ ಇರ್ತಾ ಇದಾವೆ ನೋಡಿ. ಒಂದು ಪ್ರಮುಖ ರಸ್ತೆ ಇರ್ತಾ ಇದೆ, ಒಂದು ಕಚ್ಚಾ ರಸ್ತೆ ಇರ್ತಾ ಇದೆ, ಕಾಲು ದಾರಿಗಳು ಇರ್ತಾ ಇದಾವೆ, ಸೊ ಕಾಲುವೆಗಳು ಇರ್ತಾ ಇದಾವೆ. ಇವು ಪ್ರಮುಖವಾಗಿ ಇರ್ತಕ್ಕಂಥ ಅಂಶ. ಅದರ ಜೊತೆಗೆ ನೋಡಿ ಆ ಊರಲ್ಲಿ ಒಂದು ಪ್ರಮುಖ ದೇವಸ್ಥಾನ ಇರ್ತಾ ಇದೆ, ಅದು ಎಲ್ಲಿದೆ ಅನ್ನೋದು ಕನ್ಫರ್ಮ್ ಮಾಡ್ಕೋರಿ, ಹೌದಾ. ಸೊ ಅಥವಾ ಮಸೀದಿ ಇರಬಹುದು, ಮಸೀದಿ ಎಲ್ಲಿದೆ ಕನ್ಫರ್ಮ್ ಮಾಡ್ಕೋರಿ. ಅಥವಾ ವಿಶೇಷವಾಗಿ ನಮ್ ಕಡೆ ಕಡಿಮೆ, ಬಟ್ ಒಂದ್ ಕಡೆ ಇರ್ತಿರ್ತಾವ, ಚರ್ಚ್ಗಳಾಗಿರ್ಬೋದು, ಗುರುದ್ವಾರಗಳಾಗಿರ್ಬೋದು. ಸೊ ನಮ್ ಕಡೆ ಕಡಿಮೆ ಆದ್ರೂ ಸಹಿತ ಪ್ರಮುಖ ಈ ಅಂಶಗಳು ಎಲ್ಲೆಲ್ಲಿದ್ದಾವೆ ಅಂದ್ರೆ ಈ ಸ್ಥಳಗಳು ಆ ಊರಲ್ಲಿ ಏನಾದ್ರು ಇದ್ದು ಅಂದ್ರೆ ನಿಮ್ ಲೇಔಟ್ ಮತ್ತಷ್ಟು ಈಸಿ ಆಗ್ತಾ ಇದೆ. ನಿಮ್ಗೆ ಗೊತ್ತಿರ್ಬೇಕು, ಹೆಗ್ಗುರುತುಗಳನ್ನ ಎಷ್ಟು ಪರ್ಫೆಕ್ಟ್ ಆಗಿ ಗುರ್ತ ಮಾಡ್ತೀರಿ ಅಷ್ಟು ನಿಮ್ದು ಏನಾಗ್ತದಪ್ಪ ಅಂದ್ರೆ ಲೇಔಟ್ ಈಸಿಯಾಗಿ ರೆಡಿ ಆಗ್ತೈತಿ. ನೆನಪಿರ್ಲಿ, ಹೆಗ್ಗುರುತುಗಳೇ ಗೊತ್ತಿಲ್ಲದೆ ಆದ್ರೆ ಸೊ ನಮಗೆ ಏನಾಗಂಗಿಲ್ಲ ಹೇಳ್ರಿ, ಲೇಔಟ್ ಸರಿಯಾಗಿ ರೆಡಿ ಆಗುದಿಲ್ಲ, ಕನ್ಫ್ಯೂಷನ್ ಮಾಡ್ತೈತಿ, ಹೌದಾ. ಸೊ ಹಾಗಾಗಿ ನಾನು ಹೇಳಿಲ್ಲ, ಫಸ್ಟ್ ಏನ್ ಮಾಡ್ರಿ, ಬೌಂಡ್ರಿ ಲೈನ್ ಅನ್ನ ಗುರುತ ಮಾಡ್ಬೇಕು. ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂದ್ರ ಅಲ್ಲಿ ಪ್ರಮುಖ ಕಚ್ಚಾ ರಸ್ತೆಗಳಾಗಿರ್ಬೋದು, ಪ್ರಮುಖ ರಸ್ತೆಗಳಾಗಿರ್ಬೋದು, ಕಾಲುವೆಗಳಾಗಿರ್ಬೋದು, ಅಥವಾ ಈ ಒಂದು ಪ್ರಮುಖ ದೇವಸ್ಥಾನ, ಮಸೀದಿ, ಚರ್ಚ್, ಗುರುದ್ವಾರಗಳನ್ನ ತೋರಿಸ್ಬೇಕು. ಇಲ್ಲ ಇದ್ರ ಜೊತೆಗೆ ಇವು ಪ್ರಮುಖ, ಇದ್ರ ಜೊತೆಗೆ ಮತ್ತಷ್ಟು ಪ್ರಮುಖ ಗುರುತುಗಳ ಸ್ನೇಹಿತರೆ, ದಟ್ ಇಸ್ ಇಂಟ್ರೆಸ್ಟಿಂಗ್. ಆ ಊರಲ್ಲಿ ಶಾಲೆಯಲ್ಲಿದ್ದರೆ, ಶಾಲೆ ಯಾಕೆ ಶಾಲೆ ಗೊತ್ತಾಗ್ಬೇಡ್ರಂದ್ರೆ ಅದ್ರ ಹಿಂದ ಮುಂದ ಏನಾಗ್ತದೆ ಹೇಳ್ರೆ ಸಾಕಷ್ಟು ಕಟ್ಟಡಗಳು ನಮಗೆ ಸಿಗ್ಲಿಕ್ಕೆ ಅವೈಲೇಬಲ್ ಇರ್ತಾ ಇದೆ. ಅಥವಾ ಆ ಊರಲ್ಲಿ ದವಾಖಾನೆಗಳಿದ್ದು ಅಂದ್ರೆ ಅದು ಸರ್ಕಾರಿ ಇರ್ಬೋದು ಅಥವಾ ಪ್ರೈವೇಟ್ ಇರ್ಬೋದು, ದವಾಖಾನೆಗಳಿದ್ದು ಅಂದ್ರೆ ಗೊತ್ತಾ ಮಾಡ್ರಿ. ಪಂಚಾಯತಿ ಕಚೇರಿಗಳಿದ್ದು ಅಂದ್ರೆ ಏನ್ ಮಾಡ್ರಿ, ಬರೀರಿ ಅದ್ರೊಳಗೆ ಪಂಚಾಯತಿ ಪದ ಬರೀಬೇಕು ನೋಡ್ರಿ. ಐತರ ಶಾಲೆ, ದ ಐತರ ದವಾಖಾನೆ, ಆಸ್ಪತ್ರೆ ಅಥವಾ ಪಂಚಾಯತಿ, ಅಂಚೆ ಕಚೇರಿ,
ನೋಡಿ ಈ ರೀತಿ ನಾವೇನ್ ಮಾಡ್ಬೋದು, ಹೆಗ್ಗುರುತುಗಳನ್ನ ಗುರುತ ಮಾಡ್ಬೋದು ಆ ಊರಲ್ಲಿ. ಯಾಕೆ ಊರಲ್ಲಿ ಇರ್ತಕ್ಕಂಥ ಪ್ರಮುಖ ಸ್ಥಳಗಳಂತ ಕನ್ಸಿಡರ್ ಮಾಡ್ತಾ ಇದಾವೆ. ಸೊ ಅವ್ರ ಮನೆ ಎಲ್ಲಿದಪ್ಪ ಅಂದ್ರೆ ಪೋಸ್ಟ್ ಆಫೀಸ್ ಹತ್ರ ಐತೆ ಅಂತ ಹೇಳ್ತಿರ್ತಾರೆ. ಹೌದಾ, ಅವ್ರ ಮನೆ ಎಲ್ಲಿದಪ್ಪ ಅಂತ ಕೇಳಿದ್ರೆ ಆ ದವಾಖಾನೆ ಹತ್ರ ಐತೆ ಹೇಳ್ತಾರೆ. ಅವ್ರ ಮನೆ ಎಲ್ಲಿ ಬಂದು ಅಂದ್ರೆ ಶಾಲೆ ಕಟ್ಟಡ ಬಂದು. ಇದರ ಅರ್ಥ ಏನಪ್ಪಾ ಆತರ ಅಂದ್ರೆ ಅವು ಆ ಒಂದು ಪ್ರದೇಶದ ಹೆಗ್ಗುರುತುಗಳು ಅಂತ ಕನ್ಸಿಡರ್ ಮಾಡ್ತಾ ಇದಾವೆ. ಹಾಗಾಗಿ ತಾವು ಸಹಿತ ಮೇನ್ ಆಗಿ ಲೇಔಟ್ ಮಾಡ್ಬೇಕಾದ್ರೆ ಇವ್ ಎಲ್ಲೆಲ್ಲದಾವ ಅನ್ನೋದು ಕನ್ಫರ್ಮ್ ಮಾಡ್ಕೊರಿ, ಒಂದು ಕಚ್ಚ ಟಿಕ್ ಮಾಡ್ಕೊತ ಹೋಗ್ಬೇಡ್ರಿ. ಆಮೇಲೆ ಏನ್ ಮಾಡೋಣ ಅಂದ್ರ ಅಲ್ಲಿ ನಂಬರ್ ಗಳಿಗೆ ನಿಮ್ಗೆ ಐಡಿಯಾ ಸಿಗ್ತೈತಿ, ಕಟ್ಟಡಗಳ ಸಂಖ್ಯೆನ ಹಾಕ್ಲಿಕ್ಕೆ ನಿಮ್ಗೆ ಏನಾಗ್ತದ ಐಡಿಯಾ ಸಿಗ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ರೈಟ್. ಸೊ ಬನ್ನಿ ಇದ್ರ ಜೊತೆಗೆ ಮತ್ತೊಮ್ಮೆ ನಾವು ನೋಡ್ತಾ ಇದ್ದೇವೆ ನಕ್ಷೆಯಲ್ಲಿ ಬಳಸ್ತಕ್ಕಂಥ ಪ್ರಮುಖ ಸಂಕೇತಗಳಿದಾವೆ. ಖಾಲಿ ಚೌಕ ನಿಮ್ಗೆ ಗೊತ್ತಾ ಇದೆ, ವಾಸ ಇರ್ತಕ್ಕಂಥದ್ದು. ಭರ್ತಿ ಚೌಕ ಇಲ್ಲಿ ವಾಸ ಇರುವುದಿಲ್ಲ. ಖಾಲಿ ತ್ರಿಕೋನ ವಾಸ ಇರ್ತಾರೆ. ಭರ್ತಿ ತ್ರಿಕೋನ ಕಚ್ಚಾ ಕಟ್ಟಡಗಳು ಆಗಿರ್ತಾ ಇದಾವೆ, ಬಟ್ ಇಲ್ಲಿ ವಾಸ ಇರುವುದಿಲ್ಲ. ಮುಖ್ಯ ರಸ್ತೆ ಇದೆ, ಇತರೆ ರಸ್ತೆ ಇದೆ, ಗ್ರಾಮೀಣ ರಸ್ತೆ ಅಂದ್ರೆ ಕಾಲು ದಾರಿ ಇದೆ, ರೈಲ್ವೆ ಮಾರ್ಗಗಳಿದಾವೆ, ನದಿ ಇದೆ, ಕಾಲುವೆ ಇದೆ, ಕೆರೆ ಇದೆ, ಬಾವಿ ಇದೆ, ನಲ್ಲಿ ಕೈಪಂಪ್ಗಳಿದಾವೆ, ದೇವಸ್ಥಾನ, ಮಸೀದಿ, ಚರ್ಚ್, ಗುರುದ್ವಾರ, ಶಾಲೆ, ದವಾಖಾನೆ, ಪಂಚಾಯತಿ, ಅಂಚೆ ಕಚೇರಿ. ಇಷ್ಟು ನಿಮಗೆ ಈಸಿಯಾಗಿ ನಿಮ್ಗೆ ಏನಾಗ್ತದ ಹೇಳ್ರಿ, ಅನುಕೂಲ ಆಗ್ತದ ನಿಮಗೆ. ಹೌದಾ. ಸೊ ಇದೇನಾಗ್ತದ ಹೇಳ್ರಿ, ನಿಮ್ಗೆ ಬಹಳಷ್ಟು ಅನುಕೂಲ ಆಗ್ತದ. ಈ ಒಂದು ನಕ್ಷೆ ಸಂಕೇತಗಳು ನಿಮ್ಮ ಹತ್ರ ಇರಲೇಬೇಕು. ಹೌದಾ, ಯಾಕಂದ್ರೆ ಮ್ಯಾಪ್ ರೆಡಿ ಮಾಡೋದು ಇದರ ಆಧಾರದ ಮೇಲೆ. ರೈಟ್. ಎಸ್. ಬನ್ನಿ ಹಾಗಾದ್ರೆ ನಿಖರವಾದ ಗಣತಿಯನ್ನ ನಾವು ಮಾಡಿದ್ದೆ ಆದ್ರೆ ಖಂಡಿತವಾಗಿ ದೇಶದ ಪ್ರಗತಿ ಏನಾಗುತ್ತೆ ಹೇಳಿದ್ರೆ ಸಾಧ್ಯ ಆಗ್ತಿದೆ. ಹಾಗಾಗಿ ದೋಷರಹಿತ ಜನಗಣತಿಯ ಮೊದಲ ಹೆಜ್ಜೆ ಆಗಿದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಹಾಗಾದ್ರೆ ಈ ಲೇಔಟ್ ಅನ್ನ ರೆಡಿ ಮಾಡ್ಬೇಕಾದ್ರೆ ಒಂದಿಷ್ಟು ವಿಚಾರಗಳಿದಾವೆ, ನೆನ್ಪಿಟ್ಕೋರಿ. ಲೇಔಟ್ ಅಂದ್ರೆ ಏನ್ ಹೇಳ್ರೆ, ಗಣತಿದಾರರಿಗೆ ನಿಯೋಜಿಸಲಾದ ಪ್ರದೇಶದ ಸಂಪೂರ್ಣ ವ್ಯಾಪ್ತಿಯ ಒಂದು ನಿಖರವಾಗಿ ಚಿತ್ರ ಮಾಡ್ತಕ್ಕಂತ ಒಂದು ಮ್ಯಾಪ ಯಾವ್ದಪ್ಪ ಆತರ ದಟ್ ಇಸ್ ಲೇಔಟ್. ನಾವು ನೋಡ್ತಾ ಇದಾವೆ, ಇದು ಒಬ್ಬರ ಗಣತಿದಾರರಿಗೆ ಹಂಚಿಕೆ ಮಾಡಿರ್ತಕ್ಕಂತ ಪ್ರದೇಶ. ನಮಗ್ ಪ್ರತಿಯೊಬ್ಬರ ಗಣತಿದಾರಿಗೆ ಬಂದಿರತಕ್ಕಂತ ಭೌಗೋಳಿಕ ಪ್ರದೇಶಕ್ಕೆ ನಾವು ಲೇಔಟ್ ಮ್ಯಾಪ್ ಅಂತ ಏನ್ ಮಾಡ್ತಾ ಕರಿತಾ ಇದಾವೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಹೌದಾ. ಸೊ ಇತರ ಒಂದು ಲೇಔಟ್ ಬೌಂಡ್ರಿ ಲೈನ್ ಏನಾಗ್ತದಪ್ಪ ಅಂದ್ರೆ ಹೇಳ್ತಾರೆ, ಮನೆ ಪಟ್ಟಿ ಬ್ಲಾಕ್, HLB ಗಡಿಗಳು PDF ಪ್ರತಿಯನ್ನು ಜನಗಣತಿ ಆಪ್ ನಿಂದ ನಾವ್ ಏನ್ ಮಾಡಬಹುದು, ಡೌನ್ಲೋಡ್ ಮಾಡಬಹುದು ಅಂತ ಹೇಳಿದಾರೆ. ಸೊ ಆಪ್ ಓಪನ್ ಆದ್ರೆ ಅದನ್ನ ಏನ್ ಮಾಡ್ರಿ, ಡೌನ್ಲೋಡ್ ಮಾಡ್ಕೊಂಡ ನಿಮ್ ಗಡಿ ರೇಖೆಗಳನ್ನ ಏನ್ ಮಾಡ್ರಿ, ಎಚ್ಚರಿಕೆಯಿಂದ ಪರಿಶೀಲಿಸಿ ಅವುಗಳನ್ನ ಸುತ್ತಾಡಿ ಮೊದಲು ಜನರನ್ನ ಪರಿಚಯ ಮಾಡಿಕೊಳ್ಳಿ. ಗಡಗಡಿ ಮಾಡಕ್ ಹೋಗ್ಬೇಡ್ರಿ. ಸುಮ್ಮ ಒಬ್ರು ಏನ್ ಮಾಡ್ತಿರ್ತಾರೋ, ಎಲ್ಲ ಕರೆಕ್ಟ್ ತುಂಬ್ಕೊತ ಹೋಗ್ತಿರ್ತಾರೋ, ಅಳಿಸೋದ ಬರದ ಮನೆಗಳ ಮಿಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಿರ್ತವೆ. ಅವಾಗ ಕನ್ಫ್ಯೂಷನ್ ಆಗ್ತಿರ್ತವೆ. ಹಾಗಾಗಿ ಸೊ ಸ್ಪೀಡ್ ಅವಸರ ಮಾಡ್ಲಿಕ್ಕೆ ಹೋಗ್ಬೇಡಿ. ಆರಾಮಾಗಿ ಮೊದಲು ನಾನು ಕೆಲವೊಂದು ವಿಚಾರಗಳನ್ನ ಕೊನೆಗೆ ಹೇಳ್ತೀನಿ ನೋಡಿ. ಈ ರೀತಿ ಮೊದಲು ಏನ್ ಮಾಡ್ರಿ ಅಂದ್ರ ಮತ್ತೊಮ್ಮೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಸೊ ದಟ್ ಈಸ್ ಗಡಿ ರೇಖೆನ ಗುರ್ತ ಮಾಡ್ರಿ. ನೋಡಿ, ಒಂದನೇ ನಿಖರವಾದ ದಿಕ್ಕುಗಳನ್ನ ಗುರ್ತ ಮಾಡ್ರಿ. ಗಡಿ ಎಕಡೆ ಬತ್ತು ನೋಡಿ, ಯಾವತ್ತು ಮೇಲೆ ಉತ್ತರ ಇರ್ತಾ ಇದೆ ಚಿತ್ರದಾಗ, ನೆನ್ಪಿಟ್ಕೋರಿ. ಮೇಲೆ ಯಾವತ್ತು ಉತ್ತರ ದಿಕ್ಕ ಇರ್ತಾ ಇದೆ ನಮ್ದು. ಇದು ಉತ್ತರ ಆಗಿರ್ತಾ ಇದೆ, ಇದು ದಕ್ಷಿಣ ಆಗಿರ್ತಾ ಇದೆ, ಇದು ಪೂರ್ವ ಪಶ್ಚಿಮನ ಆಗಿರ್ತಾ ಇದೆ. ಗಮನಿಸ್ಬೇಕು. ಕ್ಲಿಯರಾ? ಎಸ್. ಸೊ ಹಾಗಾಗಿ ನೋಡಿ, ದಿಕ್ಕುಗಳ ತಕ್ಕಂತೆ ನಮ್ಮದೇನಾಗಿರ್ಬೇಕು, ಈ ರೀತಿ ಮ್ಯಾಪ್ ರೆಡಿ ಆಗ್ಬೇಕು ನೋಡಿ. ಫಸ್ಟ್ ಈ ರೀತಿ ಲೇಔಟ್ ಗಳನ್ನ ಹಾಕೋರಿ. ಹೌದಾ, ಈ ರೀತಿ ಲೇಔಟ್ ಗಳನ್ನ ಏನ್ ಮಾಡ್ರಿ, ಹಾಕೋರಿ ಸ್ಪಷ್ಟವಾಗಿ. ಇದನ್ನ ಹಾಕೊಂಡ್ರೆ ಇದ್ರಾಗ ನೋಡಿ, ನಾನು ಹೇಳ ಪ್ರಮುಖ ಹೆಗ್ಗುರುತುಗಳನ್ನ ಗುರುತ ಮಾಡ್ರಿ. ನೋಡಿ, ಹೆಗ್ಗುರುತುಗಳಂದ್ರೆ ಏನಲ್ರಿ, ಇಲ್ಲೊಂದು ಯಾವ್ದೋ ದೇವಸ್ಥಾನ ಬಂದದ, ದೇವಸ್ಥಾನಕ್ಕೂ ಎಲ್ಲ ಗುರುತ ಮಾಡ್ಬೇಡ್ರಿ. ನಾ ಫಸ್ಟ್ ಯಾವ್ದು ಹೇಳಿದೆ ನಿಮಗೆ? ಎಸ್, ಎಕ್ಸಾಕ್ಟ್ಲಿ ರೈಟ್. ಪ್ರಮುಖ ರಸ್ತೆಗಳು ಯಾವ್ದವು ಅನ್ನೋದನ್ನ ಗುರುತ ಮಾಡ್ರಿ. ನೋಡಿ, ಪ್ರಮುಖ ರಸ್ತೆಗಳು ಯಾವ್ದು ಅನ್ನೋದನ್ನ ಗುರುತ ಮಾಡ್ರಿ ಹಿಂಗ. ಹೌದಾ. ಸೊ ಪ್ರಮುಖ ರಸ್ತೆಗಳನ್ನ ಗುರುತ ಮಾಡ್ರಿ, ಕಿನಾಲಗಳನ್ನ, ಕಾಲುವೆಗಳನ್ನ ಗುರುತ ಮಾಡ್ರಿ, ಕಚ್ಚಾ ರಸ್ತೆಗಳನ್ನ ಗುರುತ ಮಾಡ್ರಿ. ಆಮೇಲೆ ಏನ್ ಮಾಡ್ರಿ ಅಂದ್ರ ಶಾಲೆ ಗುರುತ ಮಾಡ್ರಿ, ದವಾಖಾನೆ ಗುರುತ ಮಾಡ್ರಿ, ಪಂಚಾಯತಿ, ಅಂಚೆ ಕಚೇರಿ ಅಂದ್ರೆ ಗುರುತ ಮಾಡ್ರಿ. ಅದ್ರ ನಿಮ್ಗೆ ಒಂದು ಪಿಕ್ಚರ್ ಸಿಗ್ತದ, ಅದ್ರ ಸುತ್ತಲೂ ಯಾವ ಮನೆ ಇದಾವೆ. ಉದಾಹರಣೆ ಈ ದಿಕ್ಕಿನಿಂದ ಶುರು ಮಾಡ್ಬೇಕ್ರಿ. ಈ ದಿಕ್ಕ ಅಂದ ಕೂಡಲೇ ನೋಡ್ಲ ಇಲ್ಲಿ ಒಂದು ಮನೆ ಇದೆ ನೋಡಿ, ಈ ರೀತಿ ಬರ್ಕೊತ್ ಬನ್ನಿ. ರೈಟ್, ಈ ರೀತಿ ಮನೆಗಳಿದಾವ ತಿಳ್ಕೊರಿ. ಮತ್ ಹಿಂಗ ಮುಂದೆ ಹೋಗ್ಬೇಡ್ರಿ. ಇಲ್ಲೊಂದ್ ಮನೆ, ಇಲ್ಲೊಂದು ಏನ್ ಬಂದಿತ್ತೆ, ರೋಡ್ ಬಂದಿತ್ತೆ ತಿಳ್ಕೊರಿ. ಸೊ ಅವಾಗ ಏನ್ ಮಾಡೋಣ, ಮತ್ ಇಲ್ಲಿ ಮನೆಗಳಿದಾವು. ಹಾಗಾದ್ರೆ ಇಲ್ಲಿ ಮನೆಗಳಿದ್ದು ಅಂದ್ರೆ ನಾವೇನ್ ಮಾಡೋಣ, ಇಲ್ಲೇ ಹಿಂಗ್ ಹಾಕೋತ ಹೋಗೋಣ. ಬಟ್ ಇಲ್ಲಿ ಏನ್ ಮಾಡ್ಬೇಕಪ್ಪ ಆತರ, ಸೊ ನಿಮಗ್ ಗೊತ್ತಿರ್ಬೇಕು, ಮಾರ್ಕಿಂಗ್ ಹಿಂಗಿರ್ಬೇಕು. ಹಿಂಗ್ ಬಂದ್ ಮತ್ ಈ ಕಡೆ ಬಂದದ, ಮತ್ ಏನಾಗ್ಯದ ಈ ಕಡೆ ಹೋಗ್ಯದ. ಈ ಎರೋ ಮಾರ್ಕ್ ಅನ್ನ ತೋರಿಸ್ಬೇಕು. ಅಂದ್ರೆ ನಮ್ ಕಟ್ಟಡ ಸಂಖ್ಯೆಗಳು ಎಕಡೆ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ಮ್ಯಾಪಿಂಗ್ ದಾಗ ತೋರಿಸ್ಬೇಕು. ಹೌದಾ. ಅಂದ್ರೆ ನಾವು ಈ ಸ್ಥಳಕ್ಕೆ ಹೋದ್ರೆ ಅದ ಮನಿ ಐತೆ ಅನ್ನೋದು ಕನ್ಸಿಡರ್ ಆಗ್ತೈತಿ. ಈ ಟೈಪ್ ಆಫ್ ರೇಖಾಂಶ ಅಕ್ಷಾಂಶ ಮ್ಯಾಪಿಂಗ್ ದಲ್ಲಿ ಬಾಣದ ಗುರುತುಗಳನ್ನ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ನಾವು ತೋರಿಸಲೇಬೇಕಾದೈತಿ. ಹೌದಾ. ಅದು ನೀವು ಮರ್ಲಿಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಕ್ಲಿಯರ್? ಎಸ್. ಗುರುತುಗಳನ್ನ ಮತ್ತು ಲೇಔಟ್ ಲೆಜೆಂಡ್ ಬಳಕೆ ನಾನು ಆಲ್ರೆಡಿ ಹೇಳಿದೆ. ಫಸ್ಟ್ ಕಂಪಲ್ಸರಿ ಏನ್ ಮಾಡ್ರಿ, ಕಾಲುವೆಗಳು, ನದಿಗಳು, ರಸ್ತೆಗಳು ಏನದಲ್ಲ ಅವುಗಳನ್ನ ಮೊದಲು ಏನ್ ಮಾಡ್ರಿ, ಲೇಔಟ್ ನಲ್ಲಿ ತೋರಿಸ್ರಿ. ಆಮೇಲೆ ಕಟ್ಟಡಗಳ ಕಡೆ ಹೋಗುವಂತೇರಿ. ಹೌದಾ. ಎಸ್. ಕ್ಲಾರಿಟಿ ಇರ್ಲಿ ಚಿತ್ರದಲ್ಲಿ, ಏನಾಗಿರ್ಲಿ ಸ್ವಲ್ಪ ಕ್ಲಾರಿಟಿ ಇರ್ಲಿ ನಿಮಗೆ. ಬೌಂಡ್ರಿ ದಿಕ್ಕುಗಳನ್ನ ಈ ರೀತಿ ತೋರಿಸ್ತಾ ಇದಾವೆ, ಕ್ಲಾರಿಟಿ ಇರ್ಲಿ.
ಅಲ್ಲಿ ಅರಣ್ಯ ಪ್ರದೇಶ ಇತ್ತಂದ್ರೆ ಈ ರೀತಿ ತೋರ್ಸಕ್ ಹೋಗ್ಬೇಡ್ರಿ. ಈ ರೀತಿ ಚಿತ್ರ ಸ್ಪಷ್ಟವಾಗಿರುವಂತೆ ಗುರುತ ಮಾಡ್ರಿ. ಯಾಕೆಂದ್ರೆ ಅಲ್ಲಿ ಕೆಲವೊಮ್ಮೆ ಬುಡಗಟ್ಟು ಜನಗಳು ಸಹಿತ ಅರಣ್ಯ ಪ್ರದೇಶದಲ್ಲಿ ವಾಸವಿರ್ತಾರೆ. ಅದನ್ನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನ ಪರಿಶೀಲನೆ ಮಾಡಿ ನಾವು ತೋರಿಸ್ಬೇಕಾದೈತಿ, ತಾವು ಗಮನಿಸಬೇಕಾದೈತಿ ಅರಣ್ಯ ಪ್ರದೇಶದಲ್ಲಿ ಇದ್ದವರು. ಹೌದಾ? ಎಸ್. ನಕ್ಷೆಯ ಅಧಿಕೃತ ಭಾಷೆಗಳು ಚಿತ್ರ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಈಗಾಗಲೇ ನಾನು ಚರ್ಚೆ ಮಾಡಿದ್ದೇನೆ. ನೋಡ್ರಿ, ಕಟ್ಟಡ ಈ ರೀತಿ ಇರ್ಬೇಕಾಗ್ತದೆ, ಈ ರೀತಿನೂ ಇರ್ಬೋದು. ಇಲ್ಲಿ ವಾಸಿದ್ದಾರೆ, ಇಲ್ಲಿ ವಾಸಿದ್ದಾರೆ. ವಾಸಿದ್ರ ಅಂದ್ರೆ ಒಳಗಡೆ ನಂಬರ್ ಬರ್ರಿ, CN1 ಅಂತಂದ. ಇದ್ರ ಎರಡು ಮನೆಗಳು ಇದ್ದು ಅಂದ್ರೆ ಏನ್ ಬರ್ರಿ, ಇಲ್ಲಿ ಎರಡು ಅಂತ ಬರ್ರಿ. ಇದು ಒಂದ ಐತಂದ್ರ CN ಅಲ್ಲಿ ಒಂದು ಬರ್ದಿರಿ, 2 ಬರ್ರಿ. ಇಲ್ಲೇನೂ ಇರಂಗಿಲ್ಲ, ಕಚ್ಚಾ ಕಟ್ಟಡ. ಇದು ಪಕ್ಕಾ ಕಟ್ಟಡ, ಇದು ಕಚ್ಚಾ ಕಟ್ಟಡ. ಬಿಲ್ಡಿಂಗ್ ಗಳು ಕಾಣ್ತಾ ಇದಾವೆ ಇಲ್ಲಿ ಸುತ್ತಮುತ್ತ ನೋಡ್ತಾ ಇದ್ದೀರಿ ನೀವು. ಚಿತ್ರ ಯಾವ ರೀತಿ ನೋಡಿದ ಕೂಡಲೇ ನಮಗೆ ಪಕ್ಕಾ ಮನೆನೋ ಕಚ್ಚಾ ಮನೆನೋ ಕ್ಲಾರಿಟಿ ಸಿಗ್ತಾ ಇದೆ. ಕ್ಲಿಯರ್? ಎಸ್. ಬನ್ನಿ, ವೆರಿ ಇಂಟ್ರೆಸ್ಟಿಂಗ್. ಖಾಲಿ ಆಕಾರ ಇತ್ತಂದ್ರೆ ಅದು ಪಕ್ಕಾ ಭಾಗಶಃ ಸಾರಿ ವಾಸಕ್ಕೆ ಏನಾಗಿರ್ತೈತಿ, ಯೋಗ್ಯವಾಗಿರ್ತೈತಿ. ಇದು ವಾಸಕ್ಕೆ ಯೋಗ್ಯ ಬಳಸುವುದಿಲ್ಲ. ಯಾಕಂದ್ರೆ ಅಂದ್ರೆ ಇತರೆ ಉದಾಹರಣೆ ಅಂಗಡಿ, ಕಚೇರಿ, ಶಾಲೆಗಳಲ್ಲಿ ಏನ್ ಮಾಡ್ತಿರ್ತಾರೆ, ಇಂತ ಪಕ್ಕಾ ಕಟ್ಟಡ ಇರ್ತೈತಿ, ಬಟ್ ಅಲ್ಲಿ ವಾಸ ಇರುವುದಿಲ್ಲ, ಬೇರೆ ಉದ್ದೇಶಕ್ಕಾಗಿ ಬಳಸ್ತಿರ್ತಾರೆ. ಅವುಗಳನ್ನ ನಾವು ಈ ರೀತಿ ಕಟ್ಟಡ ತೋರಿಸ್ಬೇಕು. ಇದಕ್ಕೂ ನಂಬರ್ ಕೊಡಬೇಕು, ಇದಕ್ಕೂ ನಂಬರ್ ಕೊಡಲೇಬೇಕು, ನೆನ್ಪಿಟ್ಕೋರಿ. ಹೌದಾ? ಎಸ್. ಒಂದ್ ವೇಳೆ ಸಂಕೀರ್ಣ ನಮೂದಿಸುವ ನಿಖರವಾದ ವಿಧಾನ ನೆನ್ಪಿಟ್ಕೋರಿ. ನೋಡ್ರಿ, ಇದ್ರ ಒಳಗಡೆ ನಂಬರ್ ಬರಬೇಕು ಕಂಪಲ್ಸರಿ. ಇಲ್ಲಿ ಖಾಲಿ ಇದರಿ, ಖಾಲಿ ಆದ್ರೆ ಏನಂದ್ರೆ ಹಿಂಗ್ ಬರಬೇಕು. ಅದ್ರೊಳಗೆ CN ಏನಕ್ಕೆ ತೋರಿಸಿಲ್ಲ, ಇದು CN9 ತಂದು ಬರೆಯೋದ. ಇದು 9ನೇ ಕಟ್ಟಡ. ಎಷ್ಟನೇ ಕಟ್ಟಡ ರೀ? ಸೊ 9ನೇ ಕಟ್ಟಡ ತಂದಂಗ. ಇಲ್ಲಿ ಎರಡು ಮನೆ ವಸತಿ ಇದ್ರು ಅಂದ್ರೆ ಜನಗಣತಿ ಮನೆಗಳು ಎರಡು ಅಂದ್ರೆ ಎರಡು ಬರಿಬೇಕು ಕೆಳಗೆ. ಒಂದು ಖಾಲಿ ಚೌಕ ಬರಿಬೇಕು, ಅದ್ರ ಒಳಗಡೆ ಅದು ಎಷ್ಟನೇ ಕಟ್ಟಡ ನಂಬರ್ ಬರಿಬೇಕ್ರಿ. ಅದ್ರ ಕೆಳಗಡೆ ಏನ್ ಬರಿಬೇಕು ಹೇಳ್ರಿ, ಸಿಂಪಲ್ ಆಗಿ ಏನ್ ಮಾಡ್ಬೋದು, ಎಷ್ಟು ಜನಗಣತಿ ಮನೆ ಅದಾವು ಬರಿಬಹುದು. ಸೊ ನಿಮಗ ಏನಾದ್ರು CN ಬೇಡ ಬರಿಬೇಡ್ರಿ ಅಂದ್ರೆ ಬರೀ ನಂಬರ್ ಅಟ್ಟ ಬರೆದ್ರೆ ನಡೀತದೆ, ಏನು ಸಮಸ್ಯೆ ಇಲ್ಲ. 9 ಕೆಳಗೆ 2 ಬರ್ದ್ರ ಈ ರೀತಿ ಬರೆದ್ರೆ ಸಾಕು. ಇದು 9ನೇ ಕಟ್ಟಡ, 2 ಜನಗಣತಿ ಮನೆಗಳು ಇದಾವೆ ಅನ್ನೋದು ಕನ್ಫರ್ಮ್ ಮಾಡ್ತಾ ಇದೆ. ಹೌದಾ? ಎಸ್. ಕನ್ಫ್ಯೂಷನ್ ಮಾಡ್ಕೊಕ್ ಹೋಗ್ಬೇಡ್ರಿ. ಇನ್ನ ಬಹುಮಡಿ ಕಟ್ಟಡ ಪ್ಲಾಟ್ ಗಳು ಇದ್ದು ಅಂದ್ರೆ ಒಂದ್ರ ಮೇಲೆ ಏನ್ ಮಾಡ್ರಿ, ಸೊ ನೀವು ಅದಕ್ಕ ಒಂದೇ ಕಟ್ಟಡ ಅಂತ ಕನ್ಸಿಡರ್ ಮಾಡಿರ್ತೀರಾ. ಹೌದಾ? ಒಂದೇ ಕಟ್ಟಡ ಅಥವಾ ಎರಡೆರಡು ಪ್ರತಿಯೊಂದು ಪ್ಲಾಟ್ ಗಳಿಗೆ ಒಂದೊಂದು ಕಟ್ಟಡ ಅಂದ್ರೆ ಸೊ ಈ ರೀತಿ ನಿಮ್ಗೆ ಹೆಂಗ್ ಬೇಕಂಗ್ ನಂಬರ್ ಗಳನ್ನ ಕೊಡ್ರಿ. ನಾನು ಇಲ್ಲೇಕ್ ಹಿಂಗ್ ಮಾರ್ಕ್ ಮಾಡಿದ್ರೆ ಇಲ್ಲಿ ಯಾರು ವಾಸ ಇಲ್ಲ, ಇಲ್ಲಿ ಅಂಗಡಿ ಇದೆ ಅಥವಾ ಏನೋ ಒಂದು ದವಾಖಾನೆ ಇದೆ, ಏನೋ ಇದೆ ಇದಕ್ಕೆ ನಾವ್ ಏನ್ ಮಾಡಿದೆವು, ಸೊ ಈ ರೀತಿ ಮಾರ್ಕಿಂಗ್ ಮಾಡಿದ್ವಿ. ಅಲ್ಲಿ ಯಾರು ವಾಸ ಇಲ್ಲ ಅಂತ ಅರ್ಥ ಕೊಡ್ತೈತಿ. ಪ್ಲಾಟ್ಗಳು ಇದ್ರೆ ಒಂದ್ರ ಮೇಲೆ ಏನ್ ಮಾಡ್ರಿ, ಸೊ ಮಾಹಿತಿಯನ್ನ ತಿಳಿಸುವಂತ ಕೆಲಸ ಮಾಡ್ರಿ. ಅಲ್ಲೂ ಸಹಿತ ನಂಬರ್ ಗಳನ್ನ ಬರಲೇಬೇಕು, ಕಟ್ಟಡಗಳ ಸಂಖ್ಯೆನ ಬರಲೇಬೇಕಾದಿತ್ರಿ. ಹೌದಾ? ಎಸ್. ಇದು ನೋಡಿ ಮ್ಯಾಪ್ ರೆಡಿ ಆಗ್ತಾ ಇದೆ ನಮ್ದು ಲೇಔಟ್. ಸೊ ನಾರ್ತ್ ವೆಸ್ಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ನೋಡ್ರಿ, ಇಲ್ಲಿ ಕಚ್ಚಾ ಮನೆಗಳಿದಾವೆ. ಇಲ್ಲಿ ಪಕ್ಕಾ ಮನೆ ಇದೆ, ಪಕ್ಕಾ ಮನೆ ನೋಡ್ರಿ, ಪಕ್ಕಾ ಮನೆ, ಕಚ್ಚಾ ಮನೆ, ಪಕ್ಕಾ ಮನೆ, ಈ ರೀತಿ ಏನಪ್ಪ ಅಂದ್ರ ಸೊ ನಮಗ್ ಸಿಗ್ತಾ ಇದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಈ ರೀತಿ ನಮಗ್ ಏನ್ ಮಾಡ್ಬೇಕು, ನೋಡಿ ಈ ರೀತಿ ಮಾರ್ಕಿಂಗ್. ಇದೊಂದು ಒಳ್ಳೆ ಅಂದ್ರೆ ಹಿಂಗ್ ಯಾಕೆ ಮಾಡ್ರಿ ಅಂತಾರಂದ್ರೆ ಯಾವ್ದು ಮನೆಗಳು ಬಿಟ್ಟು ಹೋಗಂಗಿಲ್ಲ. ಬಿಟ್ಟು ಹೋಗ್ಬಾರ್ದಂದ್ರೆ ನೀವೇನ್ ಮಾಡ್ರಿ, ನಾನೇನಿಲ್ಲ, ಪ್ರಮುಖ ಹೆಗ್ಗುರುತುಗಳನ್ನ ನೀವೇನಾದ್ರೂ ಕರೆಕ್ಟ್ ಆಗಿ ತೋರಿಸಿರಂದ್ರೆ ಸೊ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ. ಮತ್ತು ರಸ್ತೆಗಳು ಯಾವತ್ತು ಕಡಿತಗೊಳ್ಳಬಾರದು. ನೋಡಿ, ಹಿಂಗ್ ರಸ್ತೆ ಹೋಗಿದೆ ಅಂದ ಕೂಡಲೇ ಹಿಂಗೆ ಇರಬೇಕು, ಇಲ್ಲ ಬ್ಲಾಕ್ ಮಾಡಂಗಿಲ್ಲ, ಮುಗಿತನಂಗಿಲ್ಲ. ಪ್ರಮುಖ ರಸ್ತೆಗಳು ಹಂಗ ಹೋಗ್ತಾನೆ ಇರ್ತಾ ಇದಾವೆ. ಪ್ರಮುಖ ರಸ್ತೆಗಳನ್ನ ಯಾವತ್ತು ಕಡಿತಗೊಳ್ಳಬಾರದು. ಹೌದಾ? ಎಸ್. ರಸ್ತೆಗಳು ಪರಸ್ಪರ ಛೇದಿಸಿದಾಗ ಕಟ್ಟಡಗಳ ಸಂಖ್ಯೆಯು ಸರಪಳಿ ಕಡಿತಗೊಳ್ಳಬಾರದು. ಒಂದಕ್ಕೊಂದು ಏನಾಗಬಾರ್ದು, ಕಟ್ಟಡ ಸಂಖ್ಯೆ ಅರ್ಧ ತೋರ್ಸಂಗಿಲ್ಲ, ಕರೆಕ್ಟ್ ಆಗಿ ತೋರಿಸ್ಬೇಕು. ಹೌದಾ? ಇದೇ ಬಹಳ ಇಂಪಾರ್ಟೆಂಟ್ ಇದೆ. ಲೇಔಟ್ ಗಳನ್ನ ರೆಡಿ ಮಾಡ್ಬೇಕಾದ್ರೆ ಕೆಲವೊಂದು ಪ್ರಮುಖ ಅಂಶಗಳನ್ನ ನಾವು ನೋಡ್ಬೇಕು. ಜೊತೆಗೆ ನೋಡ್ರಿ, ಎರೋ ಮಾರ್ಕ್ ಈ ರೀತಿ ತೋರಿಸ್ಬೇಕು ನಂಬರ್ಗಳು. ಆಯ್ತಾ? ಸೊ ಇಲ್ಲಿ 17 ಇದೆ, ಇಲ್ಲಿ 18, 19, 20, 21 ಹಿಂಗ್ ನಂಬರ್ ಕೊಟ್ಟಿರಂದ್ರೆ ಸೊ ಈ ರೀತಿ ಎರೋ ಮಾರ್ಕ್ ಗಳನ್ನ ಕಂಪಲ್ಸರಿ ತೋರಿಸ್ಬೇಕು. ಯಾಕ ಹಿಂಗ್ ಹೋಗ್ತಾ ಇದಾವೆ, ಹಿಂಗ್ ಬರ್ತಾ ಇದಾವೆ. ಕ್ಲಿಯರ್? ಎಸ್. ದಟ್ ಈಸ್ ಇಂಟ್ರೆಸ್ಟಿಂಗ್ ಇದೆ, ನೆನ್ಪಿಟ್ಕೋರಿ. ಒಟ್ಟಾರೆ ಏನಪ್ಪಾ ಅಂದ್ರೆ ಯಾವುದೇ ಕಟ್ಟಡವನ್ನು ಬಿಟ್ಟು ಹೋಗಿಲ್ಲ, ನಕಲಾಗಿಲ್ಲ ಎಂಬುದನ್ನು ಖಚಿತಪಡಿಸ್ಕೊಳ್ರಿ. ಡಬಲ್ ಸಲ ಆಗಿಲ್ಲ. ನೋಡ್ರಿ, ನಮ್ದು ಆಲ್ರೆಡಿ ಒಂದು ಲೇಔಟ್ ಸ್ಟಾರ್ಟ್ ಆಗಿದೆ. ಈ ರೀತಿ ರೆಡಿ ಇರಬೇಕು. ಯಾವುದೇ ನಕಲ್ ಅಂದ್ರೆ ಡಬಲ್ ಸಲ ಎಂಟ್ರಿ ಆಗಿಲ್ಲ, ಅದು ಗಮನಿಸಬೇಕು. ಚಿತ್ರದಲ್ಲಿ ಯಾವುದು ಡಬಲ್ ಸಲ ಎಂಟ್ರಿ ಆಗಿಲ್ಲ. ಎರಡನೇದು ಬಿಟ್ಟು ಹೋಗಿಲ್ಲ, ಅದು ಗಮನಿಸಬೇಕು. ಮೇಲ್ವಿಚಾರಕರ ಜೊತೆ ಏನ್ ಮಾಡ್ರಿ, ಚರ್ಚೆ ಮಾಡಿ ಫೈನಲ್ ಮಾಡಿ ಅಂತಿಮಗೊಳಿಸಬೇಕು. ಆಮೇಲೆ ಅನುಮೋದನೆಯನ್ನ ತಗೋಬೇಕು. ಜೊತೆಗೆ ಕೊನೆಗೆ 2 ಪ್ರತಿಗಳನ್ನ ಅಧಿಕಾರಿಗಳಿಗೆ, ಚಾರ್ಜ್ ಆಫೀಸರ್ ಗಳಿಗೆ ಏನ್ ಮಾಡಬೇಕು, ಕಳಿಸ್ಕೊಡ್ಬೇಕಾಗ್ತೈತಿ. ಸೊ ದಾಟ್ ಈಸ್ ಏನಪ್ಪಾ ಅಂದ್ರೆ ಲೇಔಟ್ ಇದೆ ಸ್ನೇಹಿತರೆ. ಸಿಂಪಲ್ ಇದೆ, ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಮೊದಲನೇ ದಿನ ಅವ್ರವ್ರ ಮಾತು ಕೇಳಕ್ ಹೋಗ್ಬೇಡ್ರಿ. ನಿಮ್ ಬೌಂಡ್ರಿ ಲೈನ್ ಗಳನ್ನ ಗುರ್ತ ಮಾಡ್ರಿ. ಅಲ್ಲಿ ಪ್ರಮುಖ ಹೆಗ್ಗುರುತುಗಳು ಯಾವ್ದು ಅನ್ನೋದನ್ನ ಇವತ್ತು ಮತ್ತು ಪ್ರಮುಖವಾಗಿ ಗುರ್ತ ಮಾಡಿ ಅದನ್ನ ರೆಡಿ ಮಾಡ್ಕೋರಿ ಕಚ್ಚಾನೆ ಅಂತ. ನಾಳೆ ದಿವಸ ಏನ್ ಮಾಡೋಣ್ರೆ, ಆ ಒಂದು ಹೆಗ್ಗುರುತುಗಳ ನಡುವೆ ಕಂಡು ಬರ್ತಕ್ಕಂಥ ಕಟ್ಟಡಗಳು ನೀವೇನ್ ಮಾಡ್ರಿ, ಈ ರೀತಿ ಮಾಡಿಬಿಡ್ರಿ. ನಾನು ಐಡಿಯಾ ಕೊಡ್ತೀನಿ. ಈಗ ಈ ಉದಾಹರಣೆ ನೋಡಿ, ಇದೊಂದು ಏನಪ್ಪಾ ಅಂದ್ರೆ ನಮಗ ಹೆಗ್ಗುರುತು ಇದೆ ತಿಳ್ಕೊರಿ. ಇದು ಬೌಂಡ್ರಿ ಲೈನ್ ಇದೆ ತಿಳ್ಕೊರಿ. ಈ ಬೌಂಡ್ರಿ ಲೈನ್ ಒಳಗ ನಮ್ದು ಏನಾಗ್ಯದಪ್ಪ ಅಂದ್ರ ಸೊ ನೋಡ್ರಿ, ಇದು ಪ್ರಮುಖ ರಸ್ತೆ ಇದೆ ತಿಳ್ಕೊರಿ. ಇನ್ನೊಂದು ಪ್ರಮುಖ ರಸ್ತೆ ಆಗ್ಯದ, ಇಲ್ಲಿ ಒಂದು ಪ್ರಮುಖ ರಸ್ತೆ ಬಂದದ. ಹೌದಾ? ಸೊ ಇಲ್ಲಿ ಏನಾಗ್ಯದಪ್ಪ ಅಂದ್ರ ಕಚ್ಚಾ ಹಾದಿ ಹೋಗ್ಯದ. ಇಲ್ಲಿ ಏನಾಗ್ಯದ, ಕಚ್ಚಾ ಹಾದಿ ಹೋಗ್ಯದ.
ಸೊ ಇಲ್ಲಿ ಏನಾಗ್ಯದಪ್ಪ ಅಂದ್ರ ನೋಡ್ರಿ, ಕಾಲುವೆ ಬಂದದ ತಿಳ್ಕೊರಿ. ಹೌದಾ? ಸೊ ಇಲ್ಲಿ ಶಾಲೆ ಇದೆ ತಿಳ್ಕೊರಿ. ಹೌದಾ? ಸೊ ಇಲ್ಲಿ ದವಾಖಾನೆ ಇದೆ ತಿಳ್ಕೊರಿ. ನೋಡಿ, ನೆಕ್ಸ್ಟ್ ಇಲ್ಲಿ ಕೆರೆ ಇದೆ ತಿಳ್ಕೊರಿ. ನೋಡಿ, ಇವತ್ನೆಲ್ಲ ಗೊತ್ತಾ ನೋಡ್ರಿ, ಇವ್ ನಮಗ್ ಬೇಕಾಗಿರೋದು. ಹಾಗಾದ್ರೆ ಇಲ್ಲಿ ದವಾಖಾನೆಯ ಸುತ್ತಮುತ್ತ ನಮ್ದು ಏನಾಗ್ತದಪ್ಪ ಅಂದ್ರೆ ಇದು ಉತ್ತರ ಇದೆ, ಇದು ದಕ್ಷಿಣ ಆಗಿರ್ತಾ ಇದೆ. ಹಂಗಾರೆ ನಾವ್ ಏನ್ ಮಾಡ್ಬೇಕು, ಈ ದಿಕ್ಕಿನಿಂದ ಶುರು ಮಾಡ್ಬೇಕು. ನೀವು ಉತ್ತರದಿಂದನೂ ಶುರು ಮಾಡ್ಬೋದು, ಇಲ್ಲಿಂದನೂ ಶುರು ಮಾಡ್ಬೋದು, ಇಲ್ಲಿಂದ ನೋಡಿ, ಇಲ್ಲಿ ಮನೆಗಳನ್ನ ಗುರ್ತಾ ಮಾಡ್ರಿ. ಹಂಗಾರೆ ನಿಮ್ಗೆ ಐಡಿಯಾ ಬರ್ತದೆ. ಇದು ರೋಡ್ ಇದೆ, ಇಲ್ಲೂ ಮತ್ ಕಾಲು ದಾರಿ ಹೋಗಿರ್ತಾವ್ರಿ. ಹಿಂಗ್ ಕಾಲು ದಾರಿ ಹೋಗಿರ್ತಾವ್ರಿ ನೋಡ್ರಿ, ಹಿಂಗ ಕಾಲು ದಾರಿ ಹೋಗಿರ್ತಾವೆ. ಸೊ ಇಲ್ಲಿ ಕಾಲು ದಾರಿ ಹೋಗಿ ನೋಡ್ರಿ, ಇವುಗಳನ್ನ ಗೊತ್ತಾಡ್ರಿ. ಇಲ್ಲಿ ಕಾಲು ದಾರಿ ಬಂದದ, ಆ ಮನೆಗೆ ಹೋಗಾಕ ಕಾಲು ದಾರಿಗಳು ಇದ್ದೇ ಇರ್ತಾ ಇದಾವೆ. ಹೌದಾ? ಸೊ ಈ ರೀತಿ ಕಾಲು ದಾರಿಗಳನ್ನ ಗುರ್ತಾ ಮಾಡ್ರಿ. ಕಾಲು ದಾರಿ ಗೊತ್ತಾಯ್ತಾರ ಮುಗಿತು ನಿಮ್ದು ಅರ್ಧ ಕೆಲಸ ಆದಂಗ. ನೋಡಿ, ಕಾಲು ದಾರಿ ಕರೆಕ್ಟ್ ಆಗಿ ಗೊತ್ತಾ ಮಾಡ್ರಿ. ಯಾಕ ಪ್ರಮುಖ ರಸ್ತೆಯಿಂದ ಕಾಲು ದಾರಿಗಳು ಮನೆಗೆ ಹೋಗಿರ್ತಾ ಇದಾವೆ. ಇನ್ನ ನೋಡ್ಲ, ಇಲ್ಲಿದಾನಲ್ಲ, ಇದೊಂದು ಬ್ಲಾಕ್ ಇದೆ ನಿಮ್ದು, ಅಥವಾ ಇಲ್ಲಿ ಕಾಲು ದಾರಿ ಇದೆ ತಿಳ್ಕೊ. ಸೊ ಇಲ್ಲಿ ಎಷ್ಟು ಮನೆಗಳು ಬಂದು ಆ ಮನೆಗಳನ್ನ ಏನ್ ಮಾಡ್ರಿ, ಬರೀರಿ. ಹೌದಾ? ಎಸ್, ಮನೆಗಳ ಗುರ್ತಾ ಮಾಡ್ರಿ. ಎಷ್ಟು ಅದಾವು ಎರೋ ಮಾಡ್ಕೊಡ್ರಿ. 1 2 3 ಹಿಂಗ್ ಕೊಡ್ಬೋದು. 4 5 6 7 ಕೊಡ್ಬೋದು. ಹಿಂಗ 7 ಆದ ಕೂಡಲೇ ಮುಂದೆ ಏನ್ ಮಾಡೋಣ, ಇಲ್ಲೇ ಮುಗಿಸ್ಬಿಡ್ರಿ. ಇದನ್ನೆಲ್ಲಾನು ಮುಗಿಸ್ಬೋದು, ಅದಕ್ಕೇನ್ ಸಮಸ್ಯೆ ಇಲ್ಲ. 7 ಆಯ್ತಾ? ನೆಕ್ಸ್ಟ್ ಇಲ್ಲಿ 8 9 10 11 12 13 14 ಅದು 15 ಸಾರಿ 14 15 16 ನೋಡಿ, ಮಾರ್ಕಿಂಗ್ ಬರ್ತಾ ಇದೆ. ಮತ್ ಈ ಕಡೆ ತೋರ್ಸ್ರಿ, ಮತ್ತ 18 19 20 21 22 23 ಈ ರೀತಿ ಮಾಡ್ಬೋದು. ರೈಟ್? ಸೊ ಇಲ್ಲೇ ಯಾರೋ ಮಾರ್ಕ್ ಈ ಕಡೆ ಕೊಟ್ರಿ ಅಂದ್ರೆ ಈ ಕಡೆ. ಸೊ ನೀವು ಕಾಲು ದಾರಿ ಈ ಕಡೆ ಕೆಳಗೂ ಬರ್ಬೋದು, ಇಲ್ಲ ಕಾಲು ದಾರಿಯಿಂದ ಈ ರಸ್ತೆ ಶಿಫ್ಟ್ ಹಚ್ಚಕ್ ಹೋಗಿ ಏನ್ ಮಾಡ್ಬೋದು, ಆ ರೀತಿನೂ ಬರಬಹುದು. ಬಟ್ ಯಾರೋ ಮಾರ್ಕ್ ಬಹಳ ಇಂಪಾರ್ಟೆಂಟ್. ಬಟ್ ಎಂಡ್ ಆಗೋದು ಕೊನೆಗಿಲ್ಲಿ. ಅದಕ್ಕೆ ನೀವು ಲೇಔಟ್ ಈಜಿಯಾಗಿ ಮಾಡ್ಬೇಕಾದ್ರೆ ಮೊದಲು ಹೆಗ್ಗುರುತುಗಳನ್ನ ಎಲ್ಲೆಲ್ಲಿದಾವ್ ಕನ್ಫರ್ಮ್ ಮಾಡ್ಕೋರಿ. ಅವುಗಳನ್ನ ಮೊದಲು ಸ್ಪಷ್ಟವಾಗಿ ನಮೂದಿಸ್ರಿ. ಆಮೇಲೆ ಕಾಲು ದಾರಿಗಳನ್ನ ಗುರ್ತಾ ಮಾಡಿ ಪ್ರಮುಖ ರಸ್ತೆಗಳ ಜೊತೆಗೆ ಜಾಯಿಂಟ್ ಮಾಡಿರೋದನ್ನ, ಅಲ್ಲಿ ಆ ಕಾಲು ದಾರಿ ಪ್ರಮುಖ ರಸ್ತೆಗಳ ನಡುವೆ ಕಟ್ಟಡಗಳು ಸಿಗ್ತಾ ಇದಾವೆ, ಅವುಗಳನ್ನ ಒಂದು ಕಡೆಯಿಂದ ಸರಿಯಾದ ಮಾರ್ಗದ ಮೂಲಕ ನಂಬರ್ಗಳನ್ನ ನಂತರ ಬರ್ಕೋತ ಬರ್ರಿ. ಆಮೇಲೆ ಮತ್ತೊಂದು ಚೆಕ್ ಮಾಡ್ರಿ, ಆಮೇಲೆ ಫೈನಲ್ ಮಾಡ್ರಿ. ಓಕೆ, ಎಸ್, ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಮತ್ತೆ ಹೊಸ ಕಾನ್ಸೆಪ್ಟ್ ಮತ್ತೆ ಸಿಗೋಣ. ಸ್ಟಡಿ ಒಳ್ಳೆದಾಗಲಿ ಸ್ನೇಹಿತರೆ. ಥ್ಯಾಂಕ್ ಯು, ಒನ್ ಅಂಡ್ ಆಲ್.